ಹಲೋ ಗೆಳೆಯರಿ, ನಮ್ಮ ಲಾಯ್ಕ್ಸ್ ಪ್ರಸ್ತುತಪಡಿಸುತ್ತಿರುವ ಕನ್ನಡದಲ್ಲಿ ದ ಹಿಂದೂ ವಿಶ್ಲೇಷಣೆಗೆ ಸ್ವಾಗತ. ಇವತ್ತು ನಾವು ಜೂನ್ 14, 2022 ಹಿಂದೂ ವಿಶ್ಲೇಷಣೆಯನ್ನು ನೋಡಲಿದ್ದೇವೆ. ಇವತ್ತಿನ ಸುದ್ದಿ ವಿಶ್ಲೇಷಣೆಗೂ ಮುಂಚೆ ಇರುವಂತಹ ಸ್ಮಾಲ್ ಅನೌನ್ಸ್ಮೆಂಟ್ ಅಂದರೆ, ಲಾ ಎಕ್ಸಲೆನ್ಸ್ ವತಿಯಿಂದ ಪ್ರಿಲಿಮ್ಸ್ ಕಮ್ ಮೇನ್ಸ್ ಕೋರ್ಸಸ್ಗೋಸ್ಕರ ಒಂದು ಸ್ಕಾಲರ್ಶಿಪ್ ಟೆಸ್ಟನ್ನು ಕಂಡಕ್ಟ್ ಮಾಡ್ತಾ ಇದ್ದಾರೆ. ಈ ಒಂದು ಸ್ಕಾಲರ್ಶಿಪ್ ಟೆಸ್ಟ್ ನಿಮಗೆ 5 ಸೆಂಟರ್ಗಳಲ್ಲಿ ಕಂಡಕ್ಟ್ ಆಗುತ್ತೆ. ಸೊ ಈ ಒಂದು ಸ್ಕಾಲರ್ಶಿಪ್ ಟೆಸ್ಟಿಗೆ ನೀವೇನಾದರೂ ಜಾಯ್ನ್ ಆಗಬೇಕು ಅನ್ನುವಂಥ ಒಂದು ಇಚ್ಛೆ ಇದ್ದರೆ ಕೊಟ್ಟಿರುವಂಥ ನಂಬರ್ಗೆ ಕಾಲ್ ಮಾಡಿ ಅಥವಾ QR ಕೋಡನ್ನು ಸ್ಕ್ಯಾನ್ ಮಾಡೋದ್ರ ಮುಖಾಂತರ ರಿಜಿಸ್ಟ್ರೇಷನನ್ನು ಪಡ್ಕೋಬೋದಾಗಿದೆ. ಇವತ್ತಿನ ಮೊದಲನೇ ಆರ್ಟಿಕಲ್, ರಿಟೇಲ್ ಇನ್ಫ್ಲೇಷನ್ ಏಜಸ್ ಟು 7.04%. ಈ ಒಂದು ಆರ್ಟಿಕಲನ್ನು ನಾವು ಸಿಲೆಬಸಲ್ಲಿ ನೋಡೋದಾದರೆ GS ಪೇಪರ್ 3 ನಡಿನಲ್ಲಿ ಎಕನಾಮಿಗೆ ಸಂಬಂಧಪಟ್ಟಂತೆ ಇನ್ಫ್ಲೇಷನ್ ಚಾಪ್ಟರ್ಗೆ ಕನೆಕ್ಟ್ ಮಾಡ್ಕೋಬೋದು. ಸೊ ಆರ್ಟಿಕಲ್ನ ಕಂಟೆಕ್ಸ್ಟ್ ಯಾವ ರೀತಿಯಾಗಿದೆ ಅಂತಂದರೆ, ರಿಟೇಲ್ ಇನ್ಫ್ಲೇಷನ್ ಹೆಚ್ಚಾಗ್ತಾ ಇದೆ. ಇದಕ್ಕೆ ಮೇಜರ್ ಕಾಂಟ್ರಿಬ್ಯೂಷನ್ ಏನಂತಂದರೆ ಫುಡ್ ಇನ್ಫ್ಲೇಷನಲ್ಲಿ ಮೇಜರ್ ಆಗಿ ಎಡಿಬಲ್ ಆಯಿಲ್ಸ್, ಸ್ಪೈಸಸ್ಸು ಹಾಗೂ ವೆಜಿಟೇಬಲ್ ಈ ಎಲ್ಲ ಕಮೋಡಿಟೀಸ್ಗಳ ಒಂದು ಪ್ರೈಸ್ ಹೆಚ್ಚಾಗ್ತಾ ಇದೆ ಅನ್ನುವಂಥದ್ದನ್ನು ಮೆನ್ಷನ್ ಮಾಡಿದ್ದಾರೆ. ಪರ್ಸೆಂಟೇಜ್ ಬಗ್ಗೆ ವರಿ ಮಾಡ್ಕೊಳ್ಳುವಂತಿಲ್ಲ. ಸೊ ಇವಾಗ ನಮಗೆ ಬೇಕಾಗಿರುವಂಥ ಇನ್ಫಾರ್ಮೇಷನ್ ಅಂತಂದರೆ, ಕನ್ಸ್ಯೂಮರ್ ಪ್ರೈಸ್ ಅಂದರೆ ಏನು? ಕನ್ಸ್ಯೂಮರ್ ಪ್ರೈಸ್ ಅಂದರೂ ಒಂದೇ, ರಿಟೇಲ್ ಪ್ರೈಸ್ ಅಂದರೂ ಒಂದೇ. ಯಾವಾಗ ಒಂದು ಪರ್ಟಿಕ್ಯುಲರ್ ಕಮೋಡಿಟಿ ಇವಾಗ ಕನ್ಸ್ಯೂಮರ್ ಯೂಸ್ ಮಾಡುವ ಲೆವೆಲಿಗೆ ಬಂದಾಗ ಕನ್ಸ್ಯೂಮರ್ ಅದನ್ನು ಬೆಲೆಯನ್ನು ಕೊಟ್ಟು ಅಥವಾ ಒಂದು ಪ್ರೈಸನ್ನು ಕೊಟ್ಟು ಪರ್ಚೇಸ್ ಮಾಡ್ತಾರಲ್ಲ, ಆ ಟೈಮಲ್ಲಿ ಆ ಒಂದು ಕಮೋಡಿಟಿಯ ಬೆಲೆ ಎಷ್ಟಿರುತ್ತೆ ಅನ್ನೋದನ್ನು ಇಲ್ಲಿ ಕ್ಯಾಲ್ಕುಲೇಟ್ ಮಾಡಲಾಗುತ್ತೆ. ಸೊ ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ ನಡಿನಲ್ಲಿ ರಿಟೇಲ್ ಲೆವೆಲಲ್ಲಿ ಒಂದು ಗೂಡನ್ನು ಮೇಜರ್ ಮಾಡಲಾಗುತ್ತೆ. ಗೂಡು ಮತ್ತು ಸರ್ವಿಸಸನ್ನು ಕನ್ಸ್ಯೂಮರ್ ಲೆವೆಲ್ಗೆ ಬಂದಾಗ ಅಥವಾ ಕನ್ಸ್ಯೂಮರ್ ಯೂಸ್ ಮಾಡುವಂಥ ಒಂದು ಕಂಡೀಷನ್ಗೆ ಬಂದಾಗ ನಾವು ಪ್ರೈಸನ್ನು ಕ್ಯಾಲ್ಕುಲೇಟ್ ಮಾಡ್ತಾಯಿವಲ್ಲ, ಅದನ್ನು ನಾವು ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ ಅಂತ ಕರಿತೀವಿ. ಇದಕ್ಕೆ ಸಂಬಂಧಪಟ್ಟಂಥ ಬೇಸ್ ಇಯರ್ ಅಂತಂದರೆ 2011 ಮತ್ತು 12 ಅಂತ ಕನ್ಸಿಡರ್ ಮಾಡ್ತೀವಿ. ಇದನ್ನು ಯಾರು ರಿಲೀಸ್ ಮಾಡ್ತಾರೆ ಅನ್ನುವಂಥದ್ದು ಇಂಪಾರ್ಟೆಂಟು. ಹಾಗೂ ಇದರಲ್ಲಿ ಯಾವ ರೀತಿಯಾದಂತಹ ಕಮೋಡಿಟೀಸ್ಗಳನ್ನು ಕನ್ಸಿಡರ್ ಮಾಡ್ತಾರೆ ಅಥವಾ ವೇಟೇಜನ್ನು ಯಾವ ರೀತಿಯಾಗಿ ಕೊಡ್ತಾರೆ ಅನ್ನುವಂಥದ್ದನ್ನು ನಾವು ಇಲ್ಲಿ ನೋಡಬೇಕು. ಅಂದರೆ ಯಾವ ರೀತಿಯಾದಂಥ ಗೂಡ್ಸ್ ಆ್ಯಂಡ್ ಸರ್ವಿಸಸ್ಗಳು ಇಲ್ಲಿ ಕನ್ಸಿಡರ್ ಆಗುತ್ತೆ. ಇವಾಗ ನಾವು ನೋಡಿದ್ವಿ ಫುಡ್ ಐಟಮ್ಸ್ಗಳು ಸಹ ಇಲ್ಲಿ ಕನ್ಸಿಡರ್ ಆಗುತ್ತೆ. ಸೊ ಫುಡ್ಡೇ ಇವಾಗ ಹೈಯೆಸ್ಟ್ ವೇಟೇಜ್ ಇರೋದನ್ನು ನೋಡ್ತಾ ಇದ್ವಿ ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸಲ್ಲಿ. ಫುಡ್ ಮತ್ತು ಬ್ಯೂರೇಜಸನ್ನು ನಾವು ನೋಡಿದಾಗ 45.86% ವೇಟೇಜ್ ಇರೋದನ್ನು ನೋಡ್ತಾ ಇದ್ದೀವಿ. ಹೌಸಿಂಗ್ ಇರ್ಬೋದು, ಫ್ಯೂಯಲ್ ಆ್ಯಂಡ್ ಲೈಟು, ಕ್ಲಾತಿಂಗ್, ಫುಟ್ವೇರ್ ಮತ್ತು ಟೊಬ್ಯಾಕೋ ಆ್ಯಂಡ್ ಇಂಟಾಕ್ಸಿಕಂಟ್ ಈ ರೀತಿಯಾಗಿ ಸಪ್ರೇಟ್ ಆಗಿರುವಂಥ ಕೆಟಗರೀಸನ್ನು ಮಾಡಿರ್ತಾರೆ. ಅದ್ರ ಬೇಸ್ಡ್ ಮೇಲೆ ವೇಟೇಜನ್ನು ಕೊಡಲಾಗುತ್ತೆ. ಹೆಚ್ಚಿನ ವೇಟೇಜನ್ನು ನಾವು ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ ನಡಿನಲ್ಲಿ ಫುಡ್ ಆ್ಯಂಡ್ ಬ್ಯೂವರೇಜಸ್ಗೆ ಕೊಡ್ತಾ ಇದ್ದೀವಿ ಅನ್ನುವಂಥದ್ದು ನಿಮಗೆ ಕ್ಲಿಯರಾಗಿ ಗೊತ್ತಿರಲಿ. ಸೊ ಇಲ್ಲಿ ನಾವು ಕ್ಯಾಲ್ಕುಲೇಟ್ ಯಾರು ಮಾಡ್ತಾರೆ ಅನ್ನೋದನ್ನು ನಾವು ಗಮನ ಹರಿಸೋದಾದರೆ, ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ನಲ್ಲಿ 4 ರೀತಿಯಾದಂಥ ಕೆಟಗರಿಯನ್ನು ನೋಡ್ತೀವಿ. ಸೊ ಅದರಲ್ಲೂ ಇಂಡಸ್ಟ್ರಿಯಲ್ ವರ್ಕರ್ ಅಂತ ಕೆಟಗರಿ ಆದರೆ, ಅಗ್ರಿಕಲ್ಚರ್ ಲೇಬರರ್ ಅಂತ ಇದೆ, ರೂರಲ್ ಲೇಬರರ್ ಅಂತ ಇದೆ, ಅರ್ಬನ್ ಹಾಗೂ ರೂರಲ್ ವರ್ಕರ್ಸ್ ಅನ್ನುವಂಥದ್ದನ್ನು ಅಥವಾ ಕಂಬೈನ್ಡ್ ಅನ್ನುವಂಥ ಕಂಡೀಷನ್ಸನ್ನು ನೋಡ್ತೀವಿ. ಈ 3 ಕೆಟಗರಿ ಏನಿದೆಯಲ್ಲ, ಇದನ್ನು ಇವತ್ತು ಮಿನಿಸ್ಟ್ರಿ ಆಫ್ ಲೇಬರ್ ಆ್ಯಂಡ್ ಎಂಪ್ಲಾಯ್ಮೆಂಟ್ ಅವರು ಕ್ಯಾಲ್ಕುಲೇಟ್ ಮಾಡ್ತಾರೆ. ಇನ್ನು ಅರ್ಬನ್ ಮತ್ತು ರೂರಲ್ ಕಂಬೈನ್ ಇರುವಂಥ ಒಂದು CPIಯನ್ನು ನ್ಯಾಷನಲ್ ಸ್ಟ್ಯಾಟಿಸ್ಟಿಕ್ ಆಫೀಸ್, ಅದು ಮಿನಿಸ್ಟ್ರಿ ಆಫ್ ಸ್ಟ್ಯಾಟಿಸ್ಟಿಕ್ಸ್ ಆ್ಯಂಡ್ ಪ್ರೋಗ್ರಾಮ್ ಇಂಪ್ಲಿಮೆಂಟೇಷನ್ ಅಡಿನಲ್ಲಿ ಬರುತ್ತೆ. ಸೊ ಇದನ್ನು ಸ್ವಲ್ಪ ನೀವು ನೆನ್ಪಿಟ್ಕೊಳ್ಳಿಕ್ಕೆ ಟ್ರೈ ಮಾಡಿ. ಸೊ ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ಗೆ ಸಂಬಂಧಪಟ್ಟಂತೆ ಯಾರು ರಿಲೀಸ್ ಮಾಡ್ತಾರೆ ಹಾಗೂ ಬೇಸ್ ಇಯರ್ ಯಾವ ರೀತಿಯಾಗಿದೆ, ಸೊ ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ನಲ್ಲಿ ಏನು ಕನ್ಸಿಡರ್ ಮಾಡ್ತಾರೆ, ಹೆಚ್ಚು ವೇಟೇಜ್ ಯಾವ ರೀತಿಯಾಗಿ ಕೊಡ್ತಾರೆ ಅನ್ನುವಂಥದ್ದು ನಮಗೆ ಕ್ಲಿಯರ್ ಆಗಿರಬೇಕು. ನೀವು ಕಂಪ್ಯಾರಿಸನ್ನಲ್ಲಿ ಇವತ್ತು WPI ಬಗ್ಗೆಯೂ ರಿವೈಸ್ ಮಾಡ್ಬೋದು. WPIನಲ್ಲಿರ್ತಕ್ಕಂಥ ಬೇಸ್ ಇಯರು ಸಹ 2011 ಮತ್ತು 12 ಇದೆ. ಹಾಗೂ WPIನಲ್ಲಿ ನಾವು ಪ್ರೈಸನ್ನು ಯಾವ ಹಂತದಲ್ಲಿ ಕ್ಯಾಲ್ಕುಲೇಟ್ ಮಾಡ್ತೀವಿ ಅಂತಂದರೆ, ಫಸ್ಟ್ ಟೈಮ್ ಇದು ಪ್ರೈಮರಿ ಸೆಕ್ಟರಿಂದ ಯಾವಾಗ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ಗೆ ಎಂಟ್ರಿ ಹೊಡೆಯುತ್ತಲ್ಲ, ಅಥವಾ ಫಾರ್ ದ ಫಸ್ಟ್ ಟೈಮ್ ಇವಾಗ ಅಗ್ರಿಕಲ್ಚರ್ ಫಾರ್ಮರ್ ಏನು ಮಾಡ್ತಾರೆ, ಸೆಲ್ ಮಾಡೋಕ್ಕೆ ಬಂದಾಗ ಅದನ್ನು ಕೊಂಡ್ಕೊತಾರಲ್ಲ, ಆ ಒಂದು ಪ್ರೈಸ್ ಎಷ್ಟಿರುತ್ತೆ ಅನ್ನೋದನ್ನು ನಾವು ಹೋಲ್ಸೇಲ್ ಪ್ರೈಸ್ ಇಂಡೆಕ್ಸ್ ನಡಿನಲ್ಲಿ ನಾವು ನೋಡ್ತಾ ಇದ್ದೀವಿ. ಸೊ ರಿಟೇಲ್ ಸಿಸ್ಟಮ್ಗೆ ಬರೋಕ್ಕಿಂತ ಮುಂಚೆ, ರಿಟೇಲ್ ಲೆವೆಲ್ ಎಂಟ್ರ್ ಆಗೋಕ್ಕಿಂತ ಮುಂಚೆ ಈ ಒಂದು ಕಮೋಡಿಟಿಯ ಪ್ರೈಸ್ ಎಷ್ಟಿದೆ ಅಂತ ನಾವು ಕ್ಯಾಲ್ಕುಲೇಟ್ ಮಾಡುವಾಗ WPIಯನ್ನು ನಾವು ಕನ್ಸಿಡರ್ ಮಾಡ್ತಾ ಇದ್ದೀವಿ ಅನ್ನೋಂಥದ್ದು. ಇದರಲ್ಲೂ ಸಾಕಷ್ಟು ಗೂಡ್ಸನ್ನು ಕವರ್ ಮಾಡ್ತಾರೆ. ಅದರಲ್ಲೂ ಕೆಟಗರಿ ಯಾವ ರೀತಿಯಾಗಿರುತ್ತೆ ಅಂದರೆ, ಪ್ರೈಮರಿ ಆರ್ಟಿಕಲ್ಸ್ ಅನ್ನುವಂಥದ್ದಾಗಲಿ, ಫ್ಯೂಯಲ್ ಮತ್ತು ಪವರ್ ಮತ್ತು ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್, ಈ ರೀತಿಯಾಗಿ 3 ಕೆಟಗರೀಸ್ನಲ್ಲಿ ಅಲ್ಲಿ ಕ್ಯಾಲ್ಕುಲೇಷನನ್ನು ಮಾಡಲಾಗುತ್ತೆ. ಅದರಲ್ಲಿ ಮೇಜರಾಗಿ ಹೆಚ್ಚು ವೇಟೇಜನ್ನು ಕೊಡ್ತಾ ಇರುವಂಥದ್ದು ಮ್ಯಾನುಫ್ಯಾಕ್ಚರ್ ಪ್ರಾಡಕ್ಟ್ಗೆ. ಸೊ ನಾವು ಈ ಒಂದು ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ ನಡಿನಲ್ಲಿ ಹೆಚ್ಚು ವೇಟೇಜ್ ಯಾವ ರೀತಿಯಾಗಿರುತ್ತೆ ಅಂದರೆ ಫುಡ್ಗೆ ಇರುತ್ತೆ. ಇನ್ನು WPIನಲ್ಲಿ ಹೆಚ್ಚು ವೇಟೇಜನ್ನು ಕೊಡ್ತಾ ಇರುವಂಥದ್ದು ಮ್ಯಾನುಫ್ಯಾಕ್ಚರಿಂಗ್ ಪ್ರಾಡಕ್ಟ್ಗೆ ಅನ್ನುವಂಥದ್ದು ಕ್ಲಿಯರಾಗಿ ಗೊತ್ತಿರಲಿ. ಹಾಗೂ ನೀವು ಕಮೆಂಟ್ ಸೆಕ್ಷನಲ್ಲಿ ಹೇಳಬೇಕಾಗಿರುವಂಥದ್ದು, WPIಯನ್ನು ಯಾರು ರಿಲೀಸ್ ಮಾಡ್ತಾರೆ ಅಥವಾ ಯಾವ ಮಿನಿಸ್ಟ್ರಿ ಅಂಡರ್ ಇದನ್ನು ರಿಲೀಸ್ ಮಾಡಲಾಗುತ್ತೆ ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ಇಷ್ಟು ಇನ್ಫಾರ್ಮೇಷನ್ ಈ ಒಂದು ಆರ್ಟಿಕಲ್ಗೆ ಸಂಬಂಧಪಟ್ಟಂತೆ ನಾವು ರಿವಿಷನ್ ಮಾಡಲೇಬೇಕಾಗುತ್ತೆ. ಇನ್ನು ಮುಂದಿನ ಆರ್ಟಿಕಲ್, ರುಪಿ ವೀಕನ್ಸ್ ಪಾಸ್ಟ್ 78, ಸ್ಟಾಕ್ ಸ್ಲೈಡ್ ಐಯಿಂಗ್ ಫೆಡ್ ರೇಟ್ ಇನ್ಕ್ರೀಸ್. ಈ ಒಂದು ಆರ್ಟಿಕಲನ್ನು ಸಿಲೆಬಸಲ್ಲಿ ನೋಡೋದಾದರೆ GS ಪೇಪರ್ 3 ನಡಿನಲ್ಲಿ ಫಿಸ್ಕಲ್ ಪಾಲಿಸಿ, ಮಾನಿಟರಿ ಪಾಲಿಸಿ, ಕ್ಯಾಪಿಟಲ್ ಮಾರ್ಕೆಟ್ ಈ ರೀತಿಯಾಗಿ ಹಲವಾರು ಸಬ್ಜೆಕ್ಟ್ಗೆ ಕನೆಕ್ಟ್ ಮಾಡ್ಕೋಬೋದು. ಸೊ ಆರ್ಟಿಕಲಲ್ಲಿರುವಂಥ ಕಂಟೆಕ್ಸ್ಟು ಇವತ್ತು ರುಪಿ ವೀಕ್ ಆಗ್ತಾ ಇದೆ ಅನ್ನುವಂಥದ್ದನ್ನು ಕೊಟ್ಟಿದ್ದಾರೆ. ಇದಕ್ಕೆ ಕೆಲವೊಂದಿಷ್ಟು ರೀಸನ್ಸು ಸಹ ಮೆನ್ಷನ್ ಮಾಡಿದ್ದಾರೆ. ಸೊ ನಿಮಗೆ ಕ್ಲಿಯರಾಗಿ ಗೊತ್ತಿರಬೇಕು ರುಪಿ ವೀಕ್ನಿಂಗ್ ಆಗೋದಂದರೆ ಏನು. ಇದಕ್ಕಿರ್ತಕ್ಕಂಥ ಎಕ್ಸಾಕ್ಟ್ ಟರ್ಮ್ ಅಂತಂದರೆ ಡಿಪ್ರಿಸಿಯೇಷನ್. ಸೊ ಡಿಪ್ರಿಸಿಯೇಷನ್ ಆಗೋದಂತಂದರೆ ನಮ್ಮ ಒಂದು
ರುಪಿಯ ವ್ಯಾಲ್ಯೂ ಕಡಿಮೆ ಆಗ್ತಾ ಇದೆ. ಅಂದರೆ ಫ್ಲೋಟಿಂಗ್ ಎಕ್ಸ್ಚೇಂಜ್ ರೇಟ್ ಸಿಸ್ಟಮಲ್ಲಿ ರುಪಿಯೇ ಅಥವಾ ಕರೆನ್ಸಿ ವ್ಯಾಲ್ಯೂ ಡಿಪ್ರಿಷಿಯೇಟ್ ಆಗ್ತಾ ಬರ್ತಾ ಇದೆ ಅಥವಾ ಫಾಲ್ ಆಗ್ತಾ ಬರ್ತಾ ಇದೆ. ಸಿಂಪಲ್ ಟರ್ಮಲ್ಲಿ ಅರ್ಥ ಮಾಡ್ಕೋಬೇಕಂತಂದರೆ, ಈ ಮೊದಲು ನಾವು ಎಷ್ಟು ರುಪೀಸನ್ನು ಕೊಡೋದ್ರ ಮುಖಾಂತರ $1 ಪಡ್ಕೋತಾ ಇದ್ವಿ, ಅದಕ್ಕಿಂತನೂ ಹೆಚ್ಚು ಕೊಡಬೇಕು. ಸೊ ಹೆಚ್ಚು ರುಪೀಸ್ಗಳನ್ನು ಕೊಡೋದ್ರ ಮುಖಾಂತರ ನಮಗೆ $1 ಸಿಗುತ್ತೆ. ಸೊ ಈ ರೀತಿಯಾಗಿ ನಮ್ಮ ರುಪಿ ವ್ಯಾಲ್ಯೂ ಕಡಿಮೆ ಆಗ್ತಾ ಬರ್ತಾ ಇದೆ ಅನ್ನುವಂಥದ್ದನ್ನು ನಾವು ಡಿಪ್ರಿಸಿಯೇಷನಲ್ಲಿ ಅರ್ಥ ಮಾಡ್ಕೋಬೋದು. ಸೊ ಡಿಪ್ರಿಷಿಯೇಷನ್ ಆಗೋದಕ್ಕೋಸ್ಕರ ಸಾಕಷ್ಟು ಕಾರಣಗಳಿರ್ತವೆ. ಸೊ ಇಲ್ಲಿ ಮೇಜರಾಗಿ ಮೆನ್ಷನ್ ಮಾಡಿರುವಂಥದ್ದಂದರೆ USA ಇವಾಗ ಇನ್ಫ್ಲೇಷನ್ ಹೆಚ್ಚಾಗ್ತಾ ಇದೆ. ಸೊ ಇನ್ಫ್ಲೇಷನ್ ಹೆಚ್ಚಾಗ್ತಾ ಇರೋದ್ರಿಂದ ಅವರು ಕೆಲವೊಂದಿಷ್ಟು ಟೈಟ್ ಮಾನಿಟರಿ ಪಾಲಿಸೀಸ್ಗಳನ್ನು ತರ್ತಾ ಇದ್ದಾರೆ. ಇಂಟ್ರೆಸ್ಟ್ ರೇಟನ್ನು ಹೈಕ್ ಮಾಡೋದ್ರ ಮುಖಾಂತರ ಮತ್ತು ಬಾಂಡ್ ಈಲ್ಡನ್ನು ಹೆಚ್ಚಾಗ್ತಾ ಇರತಕ್ಕಂಥ ಪಾಲಿಸಿಯನ್ನು ಸಹ ತರ್ತಾ ಇದ್ದಾರೆ. ಸೊ ಇವಾಗ ನಾವು ಇಂಟ್ರೆಸ್ಟ್ ರೇಟು ಯಾವ ರೀತಿಯಾಗಿ ಇಂಪ್ಯಾಕ್ಟ್ ಆಗುತ್ತೆ, ಇವಾಗ US ಗೌರ್ಮೆಂಟ್ ಅವರು ಹೆಚ್ಚು ಇಂಟ್ರೆಸ್ಟ್ ರೇಟನ್ನು ಕೊಡ್ತಾ ಇದ್ದಾರೆ ಅಂತಂದರೆ ಯಾಕೆ ಫಾರಿನ್ ಇನ್ವೆಸ್ಟರ್ಸರು ನಮ್ಮ ದೇಶದಲ್ಲಿ ಇನ್ವೆಸ್ಟ್ ಮಾಡ್ತಾರೆ? ಇವಾಗ ಇನ್ವೆಸ್ಟ್ಮೆಂಟ್ ಮಾಡಿರೋರಿಗೆ ಹೆಚ್ಚು ರಿಟರ್ನ್ ಇವಾಗ US ಅಲ್ಲಿ ಸಿಗುತ್ತೆ ಅಂತಂದಾಗ ಅವ್ರು ಏನು ಮಾಡ್ತಾರೆ, ತಮ್ಮ ಒಂದು ಇನ್ವೆಸ್ಟ್ಮೆಂಟನ್ನು ಹಿಂತೆಗೆದುಕೊಳ್ಳೋದ್ರ ಮುಖಾಂತರ ಬೇರೆ ಕಂಟ್ರಿಗೆ ಶಿಫ್ಟ್ ಆಗ್ತಾರೆ, ಅದರಲ್ಲೂ USಗೆ ಹೋಗ್ತಾರೆ. ಸೊ ಇದು ಲಾಜಿಕಲಿ ನಾವು ಅರ್ಥ ಮಾಡ್ಕೋಬೇಕಾಗಿರುವಂಥದ್ದು. ಸೊ ಇಂಟ್ರೆಸ್ಟ್ ರೇಟನ್ನು ಹೆಚ್ಚಾಗಿ ಮಾಡೋದ್ರಿಂದ ನಮ್ಮ ಒಂದು ದೇಶದ ಮನಿ ಔಟ್ಫ್ಲೋ ಆಗ್ತಾ ಇರುತ್ತೆ. ಸೊ ಇದರಿಂದ ನಮ್ಮ ಮನಿಯ ಒಂದು ಸ್ಟ್ರೆಂತು ಕಡಿಮೆ ಆಗ್ತಾ ಬರುತ್ತೆ. ಸೊ ಡಾಲರು ಸಹ ಔಟ್ಫ್ಲೋ ಆಗ್ತಾ ಇರುವಂಥ ಕಂಡೀಷನ್ಸನ್ನು ನಾವು ಇಲ್ಲಿ ನೋಡ್ತಾ ಇರ್ಬೋದು. ಫಾರಿನ್ ರಿಸರ್ವ್ ಸಹ ಇಲ್ಲಿ ಕಡಿಮೆ ಆಗ್ತಾ ಇರುವಂಥ ಕಂಡೀಷನ್ಸನ್ನು ಇದು ಕ್ರಿಯೇಟ್ ಮಾಡುತ್ತೆ. ಸೊ ಇದು ಇಂಟ್ರೆಸ್ಟ್ ರೇಟ್ಗೆ ಸಂಬಂಧಪಟ್ಟಂಥ ಬದಲಾವಣೆ ನಮ್ಮ ದೇಶದ ಮೇಲೆ ಯಾವ ರೀತಿಯಾಗುತ್ತೆ ಅಂತ. ಇನ್ನು ಬಾಂಡ್ ಈಲ್ಡ್ಗೆ ಸಂಬಂಧಪಟ್ಟಂಥ ಕಾನ್ಸೆಪ್ಟು ವೆರಿ ಇಂಪಾರ್ಟೆಂಟ್ ಇರೋದ್ರಿಂದ ಅದನ್ನು ಸ್ವಲ್ಪ ಇನ್ ಡೀಟೇಲ್ ಆಗಿ ಚರ್ಚೆ ಮಾಡಲಿಕ್ಕೆ ಟ್ರೈ ಮಾಡೋಣ. ಸೊ ಬಾಂಡ್ ಈಲ್ಡ್ ಯಾವ ರೀತಿಯಾಗಿರುತ್ತೆ, ಸೊ ಬಾಂಡ್ ಈಲ್ಡನ್ನು ನಾವು ಹೆಂಗೆ ಕನ್ಸಿಡರ್ ಮಾಡ್ತೀವಿ, ಇದು ತುಂಬ ಕನ್ಫ್ಯೂಷನ್ ಆಗ್ತಕ್ಕಂಥ ಕಾನ್ಸೆಪ್ಟು. ಸಾಕಷ್ಟು ವಿದ್ಯಾರ್ಥಿಗಳಿಗೆ ಇದು ಕನ್ಫ್ಯೂಷನ್ ಆಗ್ತಾ ಇರುತ್ತೆ. ಇವತ್ತು ಸ್ವಲ್ಪ ನೀವು ಅರ್ಥ ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡಿ. ನಾನು ಎಕ್ಸ್ಪ್ಲೇನ್ ಮಾಡಿದ ಮೇಲೆ ನೀವು ಒಂದು ಸರ್ತಿ ನಿಮ್ಮ ಸ್ಟ್ಯಾಂಡರ್ಡ್ ಮಟೀರಿಯಲಿಂದ ರೆಫರ್ ಮಾಡಿದರೆ ಈಸಿಯಾಗಿ ನಿಮಗೆ ಕಾನ್ಸೆಪ್ಟ್ ಕ್ಲಾರಿಟಿ ಬರುತ್ತೆ. ಸೊ ನಾರ್ಮಲಿ ಇವಾಗ ಸರ್ಕಾರ ಬಾಂಡನ್ನು ಇಶ್ಯೂ ಮಾಡ್ತಾ ಇದೆ. ಸೊ ಯಾವುದೇ ಒಂದು ಬಾಂಡನ್ನು ಇಶ್ಯೂ ಮಾಡುವಾಗ 2 ರೀತಿಯಾದಂಥ ಬಾಂಡ್ಗಳಿರುತ್ತೆ. ಒಂದು ಶಾರ್ಟ್ ಟರ್ಮ್ ಬಾಂಡ್, ಇನ್ನೊಂದು ಲಾಂಗ್ ಟರ್ಮ್ ಬಾಂಡ್. ಸೊ ಈ ಒಂದು ಬಾಂಡನ್ನು ನಾವು ಇಶ್ಯೂ ಮಾಡುವಾಗ ಪರ್ಟಿಕ್ಯುಲರ್ ಬಾಂಡ್ಗೆ ಸಂಬಂಧಪಟ್ಟಂತೆ ಎಷ್ಟು ಇಂಟ್ರೆಸ್ಟ್ ರೇಟ್ ಇರುತ್ತೆ ಮತ್ತು ಟರ್ಮ್ ಏನಿರುತ್ತೆ ಅನ್ನೋದನ್ನು ಮೆನ್ಷನ್ ಮಾಡಿ ಕೊಟ್ಟಿರ್ತಾರೆ. ಸೊ ಈ ಬಾಂಡಿಂದ ನೀವು ಪ್ರತಿ ವರ್ಷ 5% ಬೆನಿಫಿಟ್ ಪಡ್ಕೊಂತ ಹೋಗ್ತಾ ಇರ್ತಾರೆ. ಎವ್ರಿ ಇಯರ್ 5% ಈ ರೀತಿಯಾಗಿ ಆ್ಯಡ್ ಆಗುತ್ತೆ. ಈ ಒಂದು ಬಾಂಡನ್ನು ನೀವು $100 ಪರ್ಚೇಸ್ ಮಾಡಿದ್ದೀರಿ ಅಂತಂದಾಗ, ಸೊ ಎವ್ರಿ ಇಯರ್ ನೀವು ಮಾಡಿರುವಂಥ ಒಂದು $100 ಇನ್ವೆಸ್ಟ್ಮೆಂಟಿಗೆ 5% ಆ್ಯಡ್ ಆಗ್ತಾ ಬರ್ತಾ ಇರುತ್ತೆ. ಈ ಒಂದು ಇಂಟ್ರೆಸ್ಟ್ ರೇಟು ನಿಮ್ಮ ಒಂದು ಮೆಚುರಿಟಿ ಟರ್ಮ್ ಎಲ್ಲಿ ತನಕ ಇರುತ್ತಲ್ಲ ಅಲ್ಲಿ ತನಕ ಇಂಟ್ರೆಸ್ಟ್ ಆ್ಯಡ್ ಆಗ್ತಾ ಇರುತ್ತೆ. ಸೊ ಇಷ್ಟು ನಿಮಗೆ ಬಾಂಡ್ ಬಗ್ಗೆ ಗೊತ್ತಿರುವಂಥ ಬೇಸಿಕ್ ಕಾನ್ಸೆಪ್ಟು. ಇವಾಗ ಈ ಒಂದು ಬಾಂಡ್ನ ಪ್ರೈಸ್ ಯಾವ ರೀತಿಯಾಗಿ ಡಿಟರ್ಮೈನ್ ಆಗುತ್ತೆ ಅಂತಂದರೆ ಸಪ್ಲೈ ಹಾಗೂ ಡಿಮ್ಯಾಂಡ್. ಸೊ ಬಾಂಡ್ ಎಷ್ಟು ಸಪ್ಲೈ ಇದೆ ಮತ್ತು ಯಾವ ಒಂದು ಡಿಮ್ಯಾಂಡಿಂಗ್ ಕಂಡೀಷನ್ ಇದೆ ಅದರ ಮೇಲೆ ಇದರ ಒಂದು ಪ್ರೈಸ್ ಡಿಟರ್ಮೈನ್ ಆಗುತ್ತೆ. ಸಪ್ಲೈ ಹೆಚ್ಚಾಗಿದ್ದಾಗ ಮಾರ್ಕೆಟಲ್ಲಿ ಬಾಂಡ್ಗಳು ಜಾಸ್ತಿ ಇದ್ದಾಗ ಏನಾಗುತ್ತೆ, ಬಾಂಡ್ನ ಒಂದು ಪ್ರೈಸು ಕಡಿಮೆ ಆಗ್ತಾ ಇರುತ್ತೆ. ಸೊ ಬಾಂಡ್ ಪ್ರೈಸು ಕಡಿಮೆ ಆಗುವಂಥ ಕಂಡೀಷನು ಸಪ್ಲೈ ಹೆಚ್ಚಾಗಿದ್ದಾಗ, ಮತ್ತು ಡಿಮ್ಯಾಂಡ್ ಜಾಸ್ತಿ ಇದ್ದಾಗ ಇದರ ಒಂದು ಪ್ರೈಸು ಡೌನ್ ಆಗುತ್ತೆ. ಸೊ ಡೌನ್ ಆಗಿರುವಂಥ ಒಂದು ಕಂಡೀಷನನ್ನು ನಾವು ಡಿಮ್ಯಾಂಡ್ ಇದ್ದಾಗ ನೋಡ್ಬೋದು. ಸೊ ಇಲ್ಲಿ ಇವತ್ತು US ಗೌರ್ಮೆಂಟು ಅಥವಾ US ಫೆಡರಲ್ ಸಿಸ್ಟಮ್ ಏನು ಮಾಡ್ತಾ ಇದೆ, ತನ್ನ ಒಂದು ಮಾನಿಟರಿ ಪಾಲಿಸಿ ಮುಖಾಂತರ ಬಾಂಡ್ ಈಲ್ಡನ್ನು ಇನ್ಕ್ರೀಸ್ ಮಾಡೋದನ್ನು ಕೊಟ್ಟಿದ್ದಾರೆ ಇಲ್ಲಿ. ಸೊ ಇದು ಹೇಗೆ ನಾವು ಅರ್ಥ ಮಾಡ್ಕೋಬೇಕು ಇಲ್ಲಿ ಅಂತಂದರೆ, ಇವರು ಬಾಂಡ್ ಪ್ರೈಸ್ ಕಡಿಮೆ ಆಗ್ತಕ್ಕಂಥ ಪಾಲಿಸಿಯನ್ನು ತರ್ತಾ ಇದ್ದಾರೆ. ಸೊ ಬಾಂಡ್ ಪ್ರೈಸ್ ಇವತ್ತು ಕಡಿಮೆ ಆಗ್ತಾ ಇದೆ ಅಂತಂದಾಗ ಯಾವ ರೀತಿಯಾದಂಥ ಕಂಡೀಷನ್ ಇರುತ್ತೆ, ಸಪ್ಲೈ ಹೆಚ್ಚಾಗ್ತಾ ಇದೆ. ಸೊ ಸರ್ಕಾರ ಇವತ್ತು ಬಾಂಡ್ಗಳನ್ನು ಹೆಚ್ಚು ಇಶ್ಯೂ ಮಾಡೋದ್ರಿಂದ ಸಪ್ಲೈ ಜಾಸ್ತಿ ಮಾಡ್ತಾರೆ. ಸೊ ಇದರಿಂದ ಬಾಂಡ್ನ ಒಂದು ಪ್ರೈಸು ಸಹ ಕಡಿಮೆ ಆಗುತ್ತೆ. ಸಪ್ಲೈ ಜಾಸ್ತಿ ಇದ್ದಾಗ ಬಾಂಡ್ ಪ್ರೈಸ್ ಕಡಿಮೆ ಆಗುತ್ತೆ, ಬಾಂಡ್ ಪ್ರೈಸ್ ಕಡಿಮೆ ಇದ್ದಾಗ ಇದರ ಒಂದು ಈಲ್ಡ್ ಹೆಚ್ಚಾಗ್ತಾ ಇರುತ್ತೆ ಅನ್ನುವಂಥ ಒಂದು ಕನೆಕ್ಟಿವಿಟಿ ನಿಮಗೆ ಕ್ಲಿಯರ್ ಆಗಿರಬೇಕು. ಇಲ್ಲಿ ನಿಮ್ಗೆ ಇನ್ನೂ ಅರ್ಥ ಆಗಿಲ್ಲ ಅಂತಂದರೆ, ಇವಾಗ $100 ನಾವು ಮೊದಲು ಒಂದು ಬಾಂಡನ್ನು ಖರೀದಿ ಮಾಡ್ತಾ ಇದ್ವಿ, 5% ಎವ್ರಿ ಇಯರ್ ನಮಗೆ ರಿಟರ್ನ್ ಬರ್ತಾ ಇತ್ತು. ಈ ಒಂದು ಬಾಂಡ್ನ ಬೆಲೆ ಇವತ್ತು ಡ್ರಾಪ್ ಆಗಿದೆ ಅಂದಾಗ $99 ನನಗೆ ಈ ಬಾಂಡ್ ಸಿಗುತ್ತೆ. ಸೊ ರಿಟರ್ನ್ ಏನಿದೆ 5% ಇದೆ. ಸೊ ಇದರ ಒಂದು ನಾವು ಗ್ಯಾಪನ್ನು ಅರ್ಥ ಮಾಡ್ಕೊಳ್ಳೋದಾದರೆ, ಈ ಮೊದಲು $100 ಬರ್ತಕ್ಕಂಥ 5% ರಿಟರ್ನು $99 5% ರಿಟರ್ನ್ ಬರ್ತಾ ಇದೆ. ಸೊ ಇಲ್ಲಿ ನಾವು ಡಿಫ್ರೆನ್ಸನ್ನು ನಾವು ನೋಡಿದಾಗ ಈಲ್ಡು ಹೆಚ್ಚಾಗ್ತಾ ಇದೆ ಅನ್ನುವಂಥ ಒಂದು ಕಾನ್ಸೆಪ್ಟು. ಸೊ ಯಾವಾಗ ಈ ಒಂದು ಪ್ರೈಸ್ ಡೌನ್ ಆಗಿರುತ್ತಲ್ಲ ಆ ಒಂದು ಸಂದರ್ಭದಲ್ಲಿ ಈಲ್ಡ್ ಹೆಚ್ಚಾಗ್ತಾ ಇದೆ ಅನ್ನುವಂಥದ್ದು. ಅದೇ ಇವಾಗ ಒಂದು ವೇಳೆ ಪ್ರೈಸ್ ಹೆಚ್ಚಾಗಿದೆ ಅಂತಂದಾಗ, ಬಾಂಡ್ ಒಂದು ಪ್ರೈಸ್ ಹೆಚ್ಚಾಗಿದೆ ಅಂತಂದಾಗ, ಎಕ್ಸಾಂಪಲ್ ಇವಾಗ $101 ನಮಗೆ ಈ ಒಂದು ಬಾಂಡ್ ಸಿಕ್ಕತ್ತೆ, ಅಥವಾ ಈ ಒಂದು ಬಾಂಡ್ನ ಡಿಮ್ಯಾಂಡ್ ಕ್ರಿಯೇಟ್ ಆಗಿಬಿಟ್ಟಿದೆ, ಬಾಂಡ್ಗಳು ಇಲ್ಲ ಮಾರ್ಕೆಟಲ್ಲಿ. ಸೊ ಆ ಒಂದು ಸಂದರ್ಭದಲ್ಲಿ ನಾವು ಹೆಚ್ಚು ಅಮೌಂಟನ್ನು ಕೊಟ್ಟು ಬಾಂಡನ್ನು ಪರ್ಚೇಸ್ ಮಾಡಬೇಕಾಗುತ್ತೆ. $101 5% ರಿಟರ್ನ್ ಬರ್ತಾ ಇದೆ ಅಂತಂದಾಗ ಇಲ್ಲಿ ನಾವು ಗ್ಯಾಪನ್ನು ಅರ್ಥ ಮಾಡ್ಕೋಬೇಕು. ಈಲ್ಡು ತುಂಬ ಕಡಿಮೆ ಇದೆ.
ಸೊ ನಾವು ಇವಾಗ 101 ರೂಪಾಯಿ ಕೊಟ್ಟರು ನಾವು ಕೇವಲ 5% ಪಡ್ಕೋತಾ ಇದ್ದೀವಿ. ಇಲ್ಲಿ ನೋಡಿ 99 ರೂಪೀಸ್ ಇದ್ದಂಥ ಒಂದು ಅಮೌಂಟ್ಗೆ ನಾವು ಪ್ರಿನ್ಸಿಪಲ್ ಅಮೌಂಟ್ಗೆ 5% ರಿಟರ್ನ್ ಪಡಿತಾ ಇದ್ದೀವಿ. ಇಲ್ಲಿ 101 ರೂಪೀಸ್ಗೂ 5% ಪಡಿತಾ ಇದ್ದೀವಿ. ಸೊ ಇಲ್ಲಿ ಗ್ಯಾಪು ಕಡಿಮೆ ಆಗಿರುವಂಥ ಒಂದು ಸಿಚುವೇಶನ್ಸನ್ನು ನಾವು ನೋಡ್ಬೋದು. ಸೊ ಹೀಗಾಗಿ ಬಾಂಡ್ನ ಒಂದು ಪ್ರೈಸ್ ಯಾವಾಗ ಕಡಿಮೆ ಇರುತ್ತಲ್ಲ ಅದರ ಒಂದು ಈಲ್ಡ್ ಹೆಚ್ಚಾಗ್ತಾ ಇದೆ ಅನ್ನುವಂಥ ಒಂದು ಸಾಲಿಡ್ ಸ್ಟೇಟ್ಮೆಂಟ್ ನಿಮಗೆ ಗೊತ್ತಿದ್ದರೆ ಈ ಎಲ್ಲ ಕನೆಕ್ಟಿವಿಟಿಯನ್ನು ಈಸಿಯಾಗಿ ಅರ್ಥ ಮಾಡ್ಕೋಬೋದು. ಮತ್ತು ಸಪ್ಲೈ ಹಾಗೂ ಡಿಮ್ಯಾಂಡ್ನ ಒಂದು ಆಧಾರದ ಮೇಲೆ ಇವತ್ತು ಬಾಂಡ್ನ ಪ್ರೈಸ್ ಡಿಟರ್ಮೈನ್ ಆಗುತ್ತೆ. ಸೊ ಇವಾಗ ನಾವು ಯಾವ ರೀತಿಯಾದಂಥ ಕನ್ಕ್ಲೂಷನ್ಗೆ ಬರ್ಬೋದು ಅಂತಂದರೆ, ಇವತ್ತು US ಗೌರ್ಮೆಂಟ್ ಇರ್ಬೋದು ಅಥವಾ ಭಾರತ ಇರ್ಬೋದು, ತಮ್ಮ ದೇಶಕ್ಕೆ ಬೇರೆ ಒಂದು ಫಾರಿನ್ ಇನ್ವೆಸ್ಟರ್ಸ್ಗಳನ್ನು ಅಟ್ರ್ಯಾಕ್ಟ್ ಮಾಡಬೇಕು ಅಂತಂದಾಗ ಅವರ ಒಂದು ಟೈಟ್ ಮಾನಿಟರಿ ಪಾಲಿಸಿನಲ್ಲಿ ಬಾಂಡ್ ಈಲ್ಡ್ ಮೇಲೂ ಸಹ ಪಾಲಿಸಿಗಳನ್ನು ತರ್ತಾರೆ. ಬಾಂಡ್ ಪ್ರೈಸನ್ನು ಅವರು ಕಡಿಮೆ ಮಾಡಬೇಕು ಅಂತಂದರೆ ಈಲ್ಡ್ ಹೆಚ್ಚಾಗ್ತಾ ಇದೆ ಅನ್ನುವಂಥದ್ದು ಅವ್ರಿಗೆ ಈಸಿಯಾಗಿ ಗೊತ್ತಿರುತ್ತೆ. ಸೊ ಹಾಗಾಗಿ ಅವ್ರು ಏನು ಮಾಡ್ತಾರೆ, ಸಪ್ಲೈ ಮೇಲೆ ವರ್ಕ್ ಮಾಡ್ತಾರೆ. ಹೆಚ್ಚು ಬಾಂಡ್ ಇವತ್ತು ಮಾರ್ಕೆಟಲ್ಲಿ ಅವೈಲೇಬಲ್ ಇರತಕ್ಕಂಥ ಪಾಲಿಸೀಸನ್ನು ತರ್ತಾರೆ. ಇನ್ನೊಂದು ಕಾನ್ಸೆಪ್ಟನ್ನು ನಾವು ಇಲ್ಲಿ ಕನೆಕ್ಟ್ ಮಾಡ್ಕೋಬೇಕಂತಂದರೆ, ಆಪರೇಷನ್ ಟ್ವಿಸ್ಟ್ ಅನ್ನುವಂಥ ಒಂದು ಪ್ರೋಗ್ರಾಮನ್ನು ನೋಡಿದ್ವಿ. ಸೊ ಆಪರೇಷನ್ ಟ್ವಿಸ್ಟಲ್ಲಿ ನಾವು ಏನು ಮಾಡ್ತಿದ್ವಿ ಅಂತಂದರೆ, ಸೈಮಲ್ಟೇನಿಯಸ್ಲಿ ಶಾರ್ಟ್ ಟರ್ಮ್ ಬಾಂಡ್ಗಳನ್ನು ಸೆಲ್ ಮಾಡೋದಾಗಲಿ ಮತ್ತು ಲಾಂಗ್ ಟರ್ಮ್ ಬಾಂಡ್ಗಳನ್ನು ಸರ್ಕಾರ ಪರ್ಚೇಸ್ ಆಗಿರ್ತಕ್ಕಂಥ ಒಂದು ಕಂಡೀಷನ್ಸ್ಗೆ ನಾವು ಆಪರೇಷನ್ ಟ್ವಿಸ್ಟ್ ಅಂತ ಕರಿತೀವಿ. ಸೊ ಇಲ್ಲಿ ಸರ್ಕಾರ ಶಾರ್ಟ್ ಟರ್ಮ್ ಬಾಂಡ್ಗಳನ್ನು ಸೆಲ್ ಮಾಡೋದ್ರ ಮುಖಾಂತರ ಕೆಲವೊಂದಿಷ್ಟು ಮನಿಯನ್ನು ಪಡ್ಕೊತಿತ್ತು. ಬಾಂಡ್ ಸೆಲ್ ಮಾಡಿದ ಮೇಲೆ ಮನಿ ಸಿಕ್ಕತ್ತಲ್ಲ, ಈ ಒಂದು ಮನಿಯಿಂದ ಲಾಂಗ್ ಟರ್ಮ್ ಬಾಂಡ್ಗಳನ್ನು ಪರ್ಚೇಸ್ ಮಾಡೋದು. ಈ ರೀತಿಯಾದಂಥ ಕಂಡೀಷನ್ಸನ್ನು ಸರ್ಕಾರ ಕ್ರಿಯೇಟ್ ಮಾಡೋದ್ರಿಂದ ಯಾವ ರೀತಿಯಾದಂಥ ಕಾನ್ಸಿಕ್ವೆನ್ಸಸ್ ಆಗ್ಬೋದು. ಶಾರ್ಟ್ ಟರ್ಮ್ ಬಾಂಡ್ಗಳನ್ನು ನಾವು ಸೆಲ್ ಮಾಡೋದ್ರಿಂದ ಮಾರ್ಕೆಟಲ್ಲಿ ಈ ಒಂದು ಬಾಂಡ್ಗಳ ಒಂದು ಸಪ್ಲೈ ಜಾಸ್ತಿ ಮಾಡ್ತಾ ಇದ್ದೀವಿ. ಶಾರ್ಟ್ ಟರ್ಮಲ್ಲಿ ಈಲ್ಡ್ ಜಾಸ್ತಿ ಆಗ್ತಕ್ಕಂಥ ಒಂದು ಕಂಡೀಷನನ್ನು ಕ್ರಿಯೇಟ್ ಮಾಡ್ತಾ ಇದ್ದೀವಿ. ಇದರಿಂದ ನಮ್ಮ ಎಕಾನಮಿಗೆ ಸಾಕಷ್ಟು ತೊಂದರೆ ಆಗಲ್ಲ. ಸೊ ಇಮಿಡಿಯೇಟ್ ರಿಸಲ್ಟ್ ಸಿಗುತ್ತೆ, ಬಟ್ ಹೆಚ್ಚು ಹಾರ್ಮ್ ಆಗಲ್ಲ. ಆದರೆ ಲಾಂಗ್ ಟರ್ಮಲ್ಲಿ ಏನಾಗುತ್ತೆ ಅಂತಂದರೆ, ಈ ರೀತಿಯಾದಂಥ ಕಂಡೀಷನ್ ಏನಾದರೂ ಬಂದರೆ, ಲಾಂಗ್ ಟರ್ಮಲ್ಲಿ ಇರ್ತಕ್ಕಂಥ ಬಾಂಡ್ಗಳ ಒಂದು ಸಪ್ಲೈ ಏನಾದರೂ ಜಾಸ್ತಿ ಆದಾಗ ಅದು ನಮ್ಮ ಎಕನಾಮಿಗೆ ಇಂಪ್ಯಾಕ್ಟ್ ಆಗುತ್ತೆ. ಸೊ ಸರ್ಕಾರ ಅದಕ್ಕೆ ಏನು ಮಾಡುತ್ತೆ ಅಂತಂದರೆ, ಲಾಂಗ್ ಟರ್ಮ್ ಬಾಂಡ್ಗಳನ್ನು ಪರ್ಚೇಸ್ ಮಾಡುತ್ತೆ. ಇದರ ಒಂದು ಸ್ಕೇರ್ಸಿಟಿಯನ್ನು ಕ್ರಿಯೇಟ್ ಮಾಡುತ್ತೆ. ಸೊ ಇಲ್ಲಿ ಡಿಮ್ಯಾಂಡ್ ಕ್ರಿಯೇಟ್ ಆಗುತ್ತೆ. ಲಾಂಗ್ ಟರ್ಮ್ ಬಾಂಡ್ಗಳು ಹೆಚ್ಚು ಸಿಗಲ್ಲ ಈ ಒಂದು ಕಂಡೀಷನಲ್ಲಿ, ಆದರೆ ಶಾರ್ಟ್ ಟರ್ಮ್ ಬಾಂಡ್ಗಳ ಸಪ್ಲೈ ಹೆಚ್ಚಾಗಿರುತ್ತೆ. ಸೊ ಇದನ್ನು ನಾವು ಆ್ಯಕ್ಚುಲಿ ಆಪರೇಷನ್ ಟ್ವಿಸ್ಟಲ್ಲಿ ಆಗ್ತಕ್ಕಂಥ ಒಂದು ಪ್ರೊಸೆಸ್. ಸೊ ಆಲ್ಟರ್ನೇಟಿವ್ಲಿ ನಾವು ಶಾರ್ಟ್ ಟರ್ಮ್ ಬಾಂಡ್ಗಳನ್ನು ಸೆಲ್ ಮಾಡೋದು ಹಾಗೂ ಲಾಂಗ್ ಟರ್ಮ್ ಬಾಂಡ್ಗಳನ್ನು ಪರ್ಚೇಸ್ ಮಾಡೋದನ್ನು ಮಾಡ್ತೀವಲ್ಲ, ಇದರಿಂದ ಒಂದು ಬಾಂಡ್ ಈಲ್ಡ್ಗೆ ಸಂಬಂಧಪಟ್ಟಂಥ ವರ್ಕನ್ನು ಇಮಿಡಿಯೇಟ್ ರಿಸಲ್ಟ್ ತೊಗೊಳ್ಳೋದಕ್ಕೋಸ್ಕರ ಮಾಡಿರುವಂಥ ಒಂದು ಪ್ರೋಗ್ರಾಮ್ ಅನ್ನುವಂಥದ್ದು ನಿಮಗೆ ಕ್ಲಿಯರಾಗಿ ಗೊತ್ತಿರಲಿ. ಸೊ ಇಷ್ಟು ಇನ್ಫಾರ್ಮೇಷನ್ ನಮಗೆ ಈ ಒಂದು ಬಾಂಡ್ ಈಲ್ಡ್ಗೆ ಸಂಬಂಧಪಟ್ಟಂತೆ ಬ್ಯಾಕ್ಗ್ರೌಂಡಲ್ಲಿ ಗೊತ್ತಿರಬೇಕು. ಸೊ ಇಷ್ಟೆಲ್ಲ ಹರಸಾಹಸ ಮಾಡ್ತಾ ಇರುವಂಥದ್ದು ಇವತ್ತು ಇನ್ಫ್ಲೇಷನನ್ನು ಕರ್ಬ್ ಮಾಡೋದಕ್ಕೋಸ್ಕರ. ಇವತ್ತು US ಫೆಡ್ರಲ್ ಸಿಸ್ಟಮ್ ಇವತ್ತು ಈ ರೀತಿಯಾಗಿ ಟೈಟ್ ಮಾನಿಟರಿ ಪಾಲಿಸಿಯನ್ನು ತರಲಿಕ್ಕೆ ಕಾರಣ ಅಂತಂದರೆ ಇನ್ಫ್ಲೇಷನ್ ಹೆಚ್ಚಾಗ್ತಾ ಇದೆ. ಇದರಿಂದಾಗಿ ಈ ರೀತಿಯಾದಂಥ ಪಾಲಿಸೀಸ್ಗಳನ್ನು ತರ್ತಾ ಇದ್ದಾರೆ. ಅವರ ಒಂದು ಎಕಾನಮಿಯನ್ನು ಸ್ಟ್ರೆಂಥನ್ ಮಾಡೋದಕ್ಕೋಸ್ಕರ ಪಾಲಿಸಿಯನ್ನು ತರ್ತಾ ಇದ್ದಾರೆ. ಸೊ ಇವಾಗ ನಮ್ಮ ಫಿಸಿಕಲ್ ಪಾಲಿಸಿ, ನಮ್ಮ ಮಾನಿಟರಿ ಪಾಲಿಸಿ ಯಾವ ರೀತಿಯಾದಂಥ ರೆಸ್ಪಾನ್ಸನ್ನು ಕೊಡುತ್ತೆ. ನಾವು ಇಂಟ್ರೆಸ್ಟ್ ರೇಟನ್ನು ಹೆಚ್ಚು ಮಾಡ್ಬೋದು, ಬಾಂಡ್ ಪ್ರೈಸ್ಗೆ ಸಂಬಂಧಪಟ್ಟಂಥ ಪಾಲಿಸಿಯನ್ನು ತುಂಬ ಟೈಟ್ ಮಾಡ್ಬೋದು. ಸೊ ಅಥವಾ ಸಪ್ಲೈ ಹೆಚ್ಚಾಗಿರ್ತಕ್ಕಂಥ ಕಂಡೀಷನ್ಸನ್ನು ಕ್ರಿಯೇಟ್ ಮಾಡ್ಬೋದು. ಹಾಗೂ ಇಲ್ಲಿ ನೀವು ಡಿಪ್ರಿಸಿಯೇಷನ್ ಕಾನ್ಸೆಪ್ಟನ್ನು ಮರೆಯುವಂತಿಲ್ಲ. ನಾರ್ಮಲಿ ಡಿಪ್ರಿಸಿಯೇಷನ್ ಆಗ್ತಾ ಇದೆ ಅಂತಂದಾಗ ಕಂಡೀಷನ್ಸ್ ಯಾವ ರೀತಿಯಾಗಿರ್ಬೋದು ಅಥವಾ ಇನ್ಫ್ಲೂಯೆನ್ಸಿಂಗ್ ಫ್ಯಾಕ್ಟರ್ ಯಾವ ರೀತಿಯಾಗಿರ್ಬೋದು ಅಂತಂದರೆ ಟ್ರೇಡ್ ಡೆಫಿಸಿಟ್ ತುಂಬ ಜಾಸ್ತಿ ಇರೋದ್ರಿಂದ ಮನಿನೂ ಸಹ ತನ್ನ ಒಂದು ವ್ಯಾಲ್ಯೂವನ್ನು ಕಳ್ಕೊಳ್ಳುತ್ತೆ. ಮತ್ತು ಡಾಲರ್ ಸ್ಟ್ರೆಂತ್ ಆಗ್ತಾ ಇರುವಂಥ ಕಂಡೀಷನಲ್ಲಿ ಮನಿ ವ್ಯಾಲ್ಯೂ ಕಳ್ಕೊಳ್ಳುತ್ತೆ. ಈ ಒಂದು ಆರ್ಟಿಕಲಲ್ಲಿ ನಾವು ನೋಡ್ತಾ ಇದ್ದೀವಿ, ಫಾರಿನ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟ್ಮೆಂಟ್ಸ್ ಏನಿದೆಯಲ್ಲ ಅಥವಾ ಫಾರಿನ್ ಪೋರ್ಟ್ಫೋಲಿಯೋ ಇನ್ವೆಸ್ಟ್ಮೆಂಟ್ ಏನಿದೆಯಲ್ಲ, ಇವೆಲ್ಲ ಭಾರತದಿಂದ ಹೊರಗಡೆ ಹೋಗೋದ್ರಿಂದ ನಮ್ಮ ಒಂದು ರುಪಿ ವೀಕನ್ ಆಗ್ತಾ ಇದೆ ಅನ್ನುವಂಥದ್ದನ್ನು ಸಹ ಕೊಟ್ಟಿದ್ದಾರೆ. ನಮ್ಮ ಒಂದು ಎಕನಾಮಿ ಸ್ಲೋ ಡೌನ್ ಆಗ್ತಾ ಇದೆ ಅಂದಾಗೂ ಸಹ ಡಿಪ್ರಿಸಿಯೇಷನ್ ಆಗ್ತಾ ಇರುತ್ತೆ. ಸೊ ಹೈ ಇಂಟ್ರೆಸ್ಟ್ ರೇಟು ಸಹ ಇವತ್ತು ಇನ್ಫ್ಲೂಯೆನ್ಸ್ ಮಾಡ್ತಾ ಇದೆ ಅನ್ನುವಂಥ ಒಂದು ಕಾನ್ಸೆಪ್ಟ್ ನಿಮಗೆ ಕ್ಲಿಯರಾಗಿ ಗೊತ್ತಿರಬೇಕು. ಇನ್ನು ಮುಂದಿನ ಆರ್ಟಿಕಲ್ ನ್ಯೂ ನಾರ್ಮ್ಸ್ ಫಾರ್ ಸೆಂಟೆನ್ಸ್ ರೆಮಿಷನ್. ಈ ಒಂದು ಆರ್ಟಿಕಲನ್ನು ನಾವು ಸಿಲೆಬಸಲ್ಲಿ ನೋಡೋದಾದರೆ GS ಪೇಪರ್ 2 ನಡಿನಲ್ಲಿ ಪಾಲಿಟಿ ಸೆಕ್ಷನ್ಗೆ ಕನೆಕ್ಟ್ ಮಾಡ್ಕೋಬೋದು. ಸೊ ಆರ್ಟಿಕಲಲ್ಲಿರುವಂತಹ ಕಂಟೆಕ್ಸ್ಟ್ ಅಂತಂದರೆ, ನಾವು ಆಜಾದಿ ಕಾ ಅಮೃತ್ ಮಹೋತ್ಸವ ಸೆಲೆಬ್ರೇಷನ್ ಏನು ಮಾಡ್ತಾ ಇದ್ದೀವಲ್ಲ, ಈ ಒಂದು ಸಂದರ್ಭದಲ್ಲಿ ಇವತ್ತು ಸೆಂಟೆನ್ಸ್ ಆಗಿರ್ತಕ್ಕಂಥ ಅಥವಾ ಕೈದಿಗಳಿಗೆ ಕೆಲವೊಂದಿಷ್ಟು ಕನ್ಸೀಷನ್ಸನ್ನು ಕೊಡ್ತಾ ಇದ್ದಾರೆ. ಸೊ ಈ ನಿಟ್ಟಿನಲ್ಲಿ ಯೂನಿಯನ್ ಹೋಮ್ ಮಿನಿಸ್ಟ್ರಿ ಇವಾಗ ಈ ಒಂದು ಗೈಡ್ಲೈನ್ಸನ್ನು ಇಶ್ಯೂ ಮಾಡಿದೆ ಸ್ಟೇಟ್ ಗೌರ್ಮೆಂಟ್ಗೂ ಮತ್ತು ಯೂನಿಯನ್ ಟೆರಿಟರೀಸ್ಗೂ. ಸೊ ಯಾವ ರೀತಿಯಾದಂಥ ಸ್ಪೆಷಲ್ ರಿಮಿಷನನ್ನು ಕೊಡ್ತಾ ಇದ್ದಾರೆ ಅನ್ನುವಂಥದ್ದನ್ನು ನಾವಿಲ್ಲಿ ಅರ್ಥ ಮಾಡ್ಕೋಬೇಕು. ಸೊ ಆಜಾದಿ ಕಾ ಅಮೃತ್ ಮಹೋತ್ಸವ ಸೆಲೆಬ್ರೇಷನ್ನ ಒಂದು ಸಂದರ್ಭದಲ್ಲಿ ಈ ರೀತಿಯಾದಂಥ ಡಿಸಿಷನ್ನ ತೆಗೆದುಕೊಂಡಿದ್ದಾರೆ. ಇದು 3 ಫೇಸಲ್ಲಿ ನಡೆಯುತ್ತೆ. ಒಂದು 2022 ಆಗಸ್ಟ್ 15ರಲ್ಲಿ ಒಂದು ಫೇಸ್ ಆದರೆ 2023ರಲ್ಲಿ ಇನ್ನೊಂದು ಫೇಸನ್ನು ಕಂಡಕ್ಟ್ ಮಾಡ್ತಾರೆ. ಅದರಲ್ಲೂ ಜನವರಿ 26 ಮತ್ತು ಆಗಸ್ಟ್ 15 2023. ಈ ರೀತಿಯಾಗಿ
3 ಹಂತಗಳಲ್ಲಿ ಇವರು ರಿಮಿಷನ್ ಪ್ರೊಸೆಸನ್ನು ಮಾಡ್ತಾ ಇದ್ದಾರೆ. ಸೊ ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವಲ್ಲಿ ಪಾರ್ಡನಿಂಗ್ಗೆ ಸಂಬಂಧಪಟ್ಟಂತೆ ನಾವು ಇವತ್ತು ಲಕ್ಷ್ಮೀಕಾಂತಲ್ಲಿ ರಿವಿಷನ್ ಮಾಡಬೇಕು. ಸೊ ಪಾರ್ಡನಿಂಗ್ ಅಂತಂದಾಗ 5 ರೀತಿಯಾದಂಥ ಟೈಪ್ಸ್ಗಳಿದ್ದಾವೆ. ಪಾರ್ಡನ್ ಅಂದರೆ ಕಂಪ್ಲೀಟಾಗಿ ಆ ಒಂದು ಸೆಂಟೆನ್ಸ್ ಅಥವಾ ಕನ್ವಿಕ್ಷನ್ಸನ್ನು ರಿಮೂವ್ ಮಾಡುವುದು, ಕಂಪ್ಲೀಟಾಗಿ ಕ್ಷಮೆಯನ್ನು ಕೊಟ್ಬಿಡುವಂಥದ್ದು ಕೈದಿಗೆ. ಇನ್ನು ಕಮ್ಯೂಟೇಷನ್ ಅಂತಂದರೆ ಇವಾಗ ಒಂದು ಫಾರ್ಮಿಂದ ಪನಿಷ್ಮೆಂಟನ್ನು ಇನ್ನೊಂದು ಫಾರ್ಮ್ಗೆ ಕನ್ವರ್ಟ್ ಮಾಡ್ಬೋದು ಅಥವಾ ಲೈಟರ್ ಫಾರ್ಮ್ಗೆ ಕನ್ವರ್ಟ್ ಮಾಡ್ಬೋದು. ಇವತ್ತು ಜೀವಾವಧಿ ಶಿಕ್ಷೆ ಇದೆ ಅಂತಂದಾಗ ಅವ್ರಿಗೆ ಒಂದು ಪರ್ಟಿಕ್ಯುಲರ್ ಟರ್ಮ್ ತನೂ ಕೊಡ್ಬೋದು, 20 ವರ್ಷ ಜೈಲ್ ಮಾಡ್ಬೋದು. ಈ ರೀತಿಯಾಗಿ ನೇಚರನ್ನು ಬದಲಾವಣೆ ಮಾಡೋದ್ರ ಮುಖಾಂತರ ಕಮ್ಯೂಟೇಷನ್ ಮಾಡ್ಬೋದು. ಲೈಟರ್ ಫಾರ್ಮ್ಗೆ ರೆಡ್ಯೂಸ್ ಮಾಡೋದನ್ನು ಕಮ್ಯೂಟೇಷನ್ ಅಂತೀವಿ. ಇನ್ನು ರಿಮಿಷನ್ ಅಂತಂದರೆ ನೇಚರನ್ನು ಬದಲಾವಣೆ ಮಾಡುವಂತಿಲ್ಲ. ಸೊ ಇಲ್ಲಿ ಕೇವಲ ಒಂದು ಪೀರಿಯಡನ್ನು ಅಥವಾ ಟರ್ಮನ್ನು ಮಾತ್ರ ಕಡಿಮೆ ಮಾಡ್ತಾರೆ. ಯಾವುದೋ ಒಂದು ರೀತಿಯಾದಂಥ ಸೆಂಟೆನ್ಸನ್ನು ಫಸ್ಟ್ ಕೊಟ್ಟಿರ್ತಾರಲ್ಲ ಅಲ್ಲಿ ಟರ್ಮನ್ನು ಮಾತ್ರ ಕಡಿಮೆ ಮಾಡೋದು. ಸೊ ಈ ಒಂದು ಆರ್ಟಿಕಲಲ್ಲಿ ಹೇಳ್ತಾ ಇರುವಂಥದ್ದು ರಿಮಿಷನ್ಗೆ ಸಂಬಂಧಪಟ್ಟಂತೆ. ಇನ್ನು ರೆಸ್ಪೈಟ್ ಅಂತಂದರೆ ಸ್ಪೆಷಲ್ ಕನ್ಸೆಷನ್ ಅಥವಾ ಸ್ಪೆಷಲ್ ಫ್ಯಾಕ್ಟ್ನ ಆಧಾರದ ಮೇಲೆ ಅವ್ರಿಗೆ ಕೊಟ್ಟಿರುವಂಥ ಸೆಂಟೆನ್ಸನ್ನು ಕಡಿಮೆ ಮಾಡ್ತಾರೆ. ಸೊ ಇಲ್ಲಿ ಒಂದು ಪರ್ಟಿಕ್ಯುಲರ್ ಸಾಲಿಡ್ ರೀಸನ್ ಇರಬೇಕು. ಸ್ಪೆಷಲ್ ಕೇಸ್ ಇದ್ದಾಗ ಮಾತ್ರ ಅವರ ಒಂದು ಸೆಂಟೆನ್ಸನ್ನು ಕಡಿಮೆ ಮಾಡಲಾಗುತ್ತೆ. ಇನ್ನು ಕೊನೆ ಹಂತದಲ್ಲಿ ರಿಪ್ರೈವ್, ಇದು ಸ್ಟೇ ಮಾಡ್ತಕ್ಕಂಥ ಒಂದು ಕಂಡೀಷನು. ಇವಾಗ ಒಬ್ಬ ಕೈದಿ ಏನು ಮಾಡಿರ್ತಾನೆ, ಪಾರ್ಡನಿಂಗಿಗೋಸ್ಕರ ಪ್ರೆಸಿಡೆಂಟ್ ಹತ್ರ ಅಪ್ಲಿಕೇಶನ್ ಹಾಕಿರ್ತಾನೆ, ಅಥವಾ ಕಮ್ಯೂಟೇಷನ್ ಇರ್ಬೋದು, ರಿಮಿಷನ್ ಇರ್ಬೋದು. ಈ ರೀತಿಯಾಗಿ ಹಲವಾರು ಒಂದು ಕೆಟಗರಿಗೆ ಇವರು ಅಪ್ಲಿಕೇಶನ್ ಹಾಕಿದಾಗ ಅಲ್ಲಿ ಒಂದು ಪ್ರೊಸೆಸ್ ಆಗಿರಲ್ಲ ಅಥವಾ ಅವರ ಒಂದು ರಿಕ್ವೆಸ್ಟ್ ಮೂವ್ ಆಗಿರಲ್ಲ. ಸೊ ಆ ಒಂದು ಸಂದರ್ಭದಲ್ಲಿ ಅವರು ಸ್ಟೇಗೆ ಸಂಬಂಧಪಟ್ಟಂಥ ಒಂದು ಅಪ್ಲಿಕೇಶನನ್ನು ಹಾಕ್ಬೋದು. ಅವ್ರದ್ದೇನಾದರೂ ಡೆತ್ ಸೆಂಟೆನ್ಸ್ ಭಾಳ ನಿಯರ್ ಇದ್ದಾಗ ಈ ಒಂದು ರಿಪ್ರೈವನ್ನು ಯುಟಿಲೈಸ್ ಮಾಡ್ಕೋತಾರೆ. ಸ್ಟೇ ಮಾಡೋದ್ರ ಮುಖಾಂತರ ಸ್ವಲ್ಪ ಟರ್ಮು ಎಕ್ಸ್ಟೆನ್ಷನ್ ಆಗ್ತಕ್ಕಂಥ ಚಾನ್ಸಸ್ ಇರುತ್ತೆ. ಸೊ ಈ ರೀತಿಯಾಗಿ 5 ಕಂಡೀಷನ್ಸ್ ಏನಿದೆಲ್ಲ ಇದು ನಮಗೆ ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವಲ್ಲಿ ಇಂಪಾರ್ಟೆಂಟು. ಇದನ್ನು ಮ್ಯಾಚ್ ದ ಫಾಲೋಯಿಂಗ್ ಕ್ವಶನ್ಸಲ್ಲೂ ಕೇಳ್ತಾರೆ, ಸೆಂಟೆನ್ಸ್ ವೈಸು ಕೇಳ್ತಾರೆ. ಇನ್ನು ಯಾವ ಆರ್ಟಿಕಲಲ್ಲಿ ಪಾರ್ಡನಿಂಗ್ ಪವರ್ ಬರುತ್ತೆ ಪ್ರೆಸಿಡೆಂಟ್ಗೆ ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ನೀವು ಮೆನ್ಷನ್ ಮಾಡಬೇಕು. ಇನ್ನು ಆರ್ಟಿಕಲ್ ಕಡೆ ಶಿಫ್ಟ್ ಆಗೋದಾದರೆ ಯಾವ ರೀತಿಯಾದಂಥ ಸ್ಪೆಷಲ್ ಕನ್ಸೆಷನ್ಸನ್ನು ಕೊಡ್ತಾ ಇದ್ದಾರೆ, ಇಲ್ಲಿ ಮೇಜರಾಗಿ ಇವರು ಫೋಕಸ್ ಮಾಡ್ತಾ ಇರುವಂಥದ್ದು ಏಜ್ನ ಆಧಾರದ ಮೇಲೆ. ಇವಾಗ ವುಮನ್ ಇರ್ಬೋದು ಅಥವಾ ಟ್ರಾನ್ಸ್ಜೆಂಡರ್ ಇರ್ಬೋದು, ಅವರು ಮಿನಿಮಮ್ 50 ಏಜನ್ನು ಹೊಂದಿದ್ದಾರೆ ಅಂತಂದಾಗ ಅವ್ರಿಗೆ ಕನ್ಸೆಷನ್ಸನ್ನು ಕೊಡೋದಾಗಲಿ ಅಥವಾ ರಿಮಿಷನನ್ನು ಕೊಡೋದಾಗಲಿ. ಮೇಲ್ ಇವತ್ತು 60 ವಯಸ್ಸನ್ನು ಹೊಂದಿದ್ದಾರೆ, ಅವರ ಒಂದು ಸೆಂಟೆನ್ಸ್ ಪೀರಿಯಡ್ ಏನಿದೆಯಲ್ಲ ಅದು 50% ಕಂಪ್ಲೀಟ್ ಆಗಿದೆ ಅಂತಂದರೆ ಅವ್ರಿಗೆ ರಿಮಿಷನನ್ನು ಗ್ರ್ಯಾಂಟ್ ಮಾಡೋದಾಗಲಿ. ಇನ್ನು ಡಿಸೇಬಲ್ಡ್ ಪರ್ಸನ್ ಇರ್ತಾರೆ ಮತ್ತು ಯಂಗ್ ಏಜ್ ಗ್ರೂಪ್ ಅಂತಂದಾಗ 18 to 21 ಏಜ್ ಏನಿರ್ತಾರಲ್ಲ ಅವರು ಯಾವುದೇ ರೀತಿಯಾದಂಥ ಕ್ರಿಮಿನಲ್ ಅಫೆನ್ಸಲ್ಲಿ ಇನ್ವಾಲ್ವ್ ಆಗದೇ ಇರುವಂಥ ಕಂಡೀಷನ್ಸ್ ಇರುತ್ತೆ. ಈ ಎಲ್ಲ ಕೆಟಗರಿನಲ್ಲಿ 50% ಮಿನಿಮಮ್ ಅವರ ಒಂದು ಟರ್ಮನ್ನು ಮುಗಿಸಿರ್ತಾರಲ್ಲ ಅವ್ರಿಗೆ ಹೆಚ್ಚಿನ ಒಂದು ರಿಮಿಷನನ್ನು ಇವರು ಫೋಕಸ್ ಮಾಡಿದ್ದಾರೆ. ಇಲ್ಲಿ ಒಂದು ಎಕ್ಸೆಪ್ಷನನ್ನು ಮೆನ್ಷನ್ ಮಾಡಿದರೆ ಇದನ್ನು ಸಹ ನಾವು ಗಮನ ಹರಿಸಬೇಕು. ಇವತ್ತು ಒಬ್ಬ ವ್ಯಕ್ತಿ ಟೆರರಿಸ್ಟ್ ಆ್ಯಕ್ಟಿವಿಟಿ ಮುಖಾಂತರ ಪನಿಷ್ಮೆಂಟನ್ನು ಪಡ್ಕೊಂಡಿದ್ದಾರೆ. ಟೆರರಿಸ್ಟ್ ಡಿಸೆಪ್ಟಿವ್ ಆ್ಯಕ್ಟಿವಿಟಿ ಇರ್ಬೋದು, ಪ್ರಿವೆನ್ಷನ್ ಆಫ್ ಟೆರರಿಸ್ಟ್ ಆ್ಯಕ್ಟ್ ನಡಿನಲ್ಲಿ, ಅನ್ಲಾಫುಲ್ ಆ್ಯಕ್ಟಿವಿಟೀಸ್ ನಡಿನಲ್ಲಿ, ಆಫಿಷಿಯಲ್ ಸೀಕ್ರೆಟ್ ಆ್ಯಕ್ಟ್ ಇರ್ಬೋದು, ಆ್ಯಂಟಿ ಹೈಜಾಕಿಂಗ್ ಆ್ಯಕ್ಟ್, ಈ ರೀತಿಯಾಗಿ ಹಲವಾರು ಆ್ಯಕ್ಟ್ಗಳು ಇವತ್ತು ನ್ಯಾಷನಲ್ ಸೆಕ್ಯೂರಿಟಿಗೆ ಥ್ರೆಟನ್ನು ಕಾಸ್ ಮಾಡ್ತಾ ಇದೆ ಅಥವಾ ಟೆರರಿಸ್ಟ್ ಆ್ಯಕ್ಟಿವಿಟಿಗೆ ಇನ್ಫ್ಲೂಯೆನ್ಸ್ ಮಾಡ್ತಕ್ಕಂಥ ಎಲ್ಲ ಆ್ಯಕ್ಟ್ ನಡಿನಲ್ಲಿ ಅವ್ರು ಏನು ಪನಿಷ್ಮೆಂಟ್ ಪಡ್ಕೊಂಡಿರ್ತಾರಲ್ಲ ಅವರು ಈ ಒಂದು ಕನ್ಸೆಷನ್ ನಡಿನಲ್ಲಿ ಎಲಿಜಿಬಲ್ ಇಲ್ಲ. ಸೊ ಇದು ನಿಮಗೆ ಎಕ್ಸೆಪ್ಷನ್ನು ನೆನ್ಪಿಟ್ಕೋಬೇಕಾಗಿರುವಂಥ ಒಂದು ಪಾಯಿಂಟ್. ಸೊ ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವಲ್ಲಿ ಪಾರ್ಡನಿಂಗ್ ಪವರ್ ಆಫ್ ದ ಪ್ರೆಸಿಡೆಂಟ್ ಅನ್ನೋದು ತುಂಬ ಇಂಪಾರ್ಟೆಂಟು. ಈ ಒಂದು ಆರ್ಟಿಕಲ್ಗೆ ಕನೆಕ್ಟ್ ಆಗುವಂತೆ ನೀವು ಸ್ಟ್ಯಾಟಿಕ್ ಪೋರ್ಷನಲ್ಲಿ ಇವತ್ತು ಪಾರ್ಡನಿಂಗ್ ಪವರನ್ನು ಕಂಪ್ಲೀಟಾಗಿ ರಿವಿಷನ್ ಮಾಡಬೇಕು. ಪ್ರಿಲಿಮ್ಸಲ್ಲೂ ಇಂಪಾರ್ಟೆಂಟ್ ಆಗುತ್ತೆ, ಇನ್ನು ಮೇನ್ಸಲ್ಲೂ ಸಹ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ಕಾನ್ಸೆಪ್ಟ್ ಅನ್ನುವಂಥದ್ದು. ಇನ್ನು ಮುಂದಿನ ಆರ್ಟಿಕಲ್, ಸುಪ್ರೀಂ ಕೋರ್ಟ್ ಹೆಲ್ಪ್ ಸ್ಟೂಡೆಂಟ್ ವಿತ್ ಲರ್ನಿಂಗ್ ಡಿಸಾಬಿಲಿಟಿ. ಈ ಒಂದು ಆರ್ಟಿಕಲನ್ನು ಸಿಲೆಬಸಲ್ಲಿ ನೋಡೋದಾದರೆ GS ಪೇಪರ್ 2 ನಡಿನಲ್ಲಿ ಪೊಲಿಟಿಗೆ ಸಂಬಂಧಪಟ್ಟಂತೆ ಜುಡಿಷಿಯರಿಗೆ ಕನೆಕ್ಟ್ ಮಾಡ್ಕೋಬೋದು. ಸೊ ಆರ್ಟಿಕಲ್ನ ಕಂಟೆಕ್ಸ್ಟ್ ಏನಿದೆ ಅಂತಂದರೆ ಇವಾಗ ಸುಪ್ರೀಂ ಕೋರ್ಟ್ ಅಗೇನ್ ಸ್ಪೆಷಲ್ ಪವರನ್ನು ಯುಟಿಲೈಸ್ ಮಾಡ್ಕೊಂಡಿದೆ. ಈ ಒಂದು ಸ್ಪೆಷಲ್ ಪವರ್ ಆರ್ಟಿಕಲ್ 142ನಲ್ಲಿದೆ. ರೀಸೆಂಟಾಗಿ ನಾವು ನ್ಯೂಸಲ್ಲಿ ನೋಡಿದ್ವಿ, ರಾಜೀವ್ ಗಾಂಧಿ ಅಸಾಸಿನೇಷನ್ ಕೇಸಲ್ಲಿ ಇರ್ತಕ್ಕಂಥ ಕೈದಿಗಳನ್ನು ಈ ಒಂದು ಸ್ಪೆಷಲ್ ಪವರನ್ನು ಇನ್ವೋಕ್ ಮಾಡೋದ್ರ ಮುಖಾಂತರ ಸುಪ್ರೀಂ ಕೋರ್ಟು ಅವರಿಗೆ ಕ್ಷಮೆಯನ್ನು ಕೊಟ್ಟಿತ್ತು. ಸೊ ಆವಾಗೂ ಸಹ ಈ ಒಂದು ಆರ್ಟಿಕಲ್ ನಡಿನಲ್ಲಿ ಸುಪ್ರೀಂ ಕೋರ್ಟು ತನ್ನ ಒಂದು ಪವರನ್ನು ತೋರಿಸಿತ್ತು. ಸೇಮ್ ಕಂಡೀಷನ್ನೇ ಈ ಒಂದು ಆರ್ಟಿಕಲಲ್ಲಿ ಮೆನ್ಷನ್ ಮಾಡಿದ್ದಾರೆ. ಸೊ ಇಲ್ಲಿ ಏನಿದೆ ಕೇಸ್ ಅಂತಂದರೆ, ನಮನ್ ವರ್ಮಾ ಇವರು ಒಂದು ಡಿಸೈನ್ ಕೋರ್ಸನ್ನು ಮಾಡ್ತಿದ್ರು. ಇದರಲ್ಲಿ ಇವ್ರಿಗೆ ಕಂಪ್ಲೀಷನ್ ಆಗಿರುವಂಥ ಒಂದು ಸರ್ಟಿಫಿಕೇಟನ್ನು ಕೊಟ್ಟಿಲ್ಲ, ಕೋರ್ಸ್ ಕಂಪ್ಲೀಷನ್ಗೆ ಸಂಬಂಧಪಟ್ಟಂಥ ಡಿಗ್ರಿಯನ್ನು ಇವ್ರಿಗೆ ಕೊಟ್ಟಿಲ್ಲ. ಹಾಗಾಗಿ ಇವರು ಕೇಸನ್ನು ಲಾಂಚ್ ಮಾಡಿದರು. ಇದಕ್ಕೆ ರೀಸನ್ ಏನು ಕೊಟ್ಟಿದ್ರು ಅಂತಂದರೆ, ಇವ್ರಿಗೆ ಒಂದು ಲರ್ನಿಂಗ್ ಡಿಸಾಬಿಲಿಟಿ ಇದೆ, ಇದರ ನೇಮ್ ಏನಂತಂದರೆ ಡಿಸ್ಕ್ಯಾಲ್ಕ್ಯುಲಿಯಾ. ಸೊ ಇದರಿಂದಾಗಿ ಇವ್ರಿಗೆ ಡಿಗ್ರಿ ಸಿಕ್ಕಿರಲಿಲ್ಲ. ಇವಾಗ ಸುಪ್ರೀಂ ಕೋರ್ಟು 142 ಆರ್ಟಿಕಲ್ ನಡಿನಲ್ಲಿ ಈ ವ್ಯಕ್ತಿಗೆ ಕಂಪ್ಲೀಟ್ ಆಗಿರ್ತಕ್ಕಂಥ ಒಂದು ಸರ್ಟಿಫಿಕೇಷನನ್ನು ಇಶ್ಯೂ ಮಾಡಿದೆ. ಸೊ ಇವಾಗ ಸುಪ್ರೀಂ ಕೋರ್ಟ್ ಏನು ಡಿಕ್ಲೇರ್ ಮಾಡಿದೆ ಅಂತಂದರೆ, ಈ ವ್ಯಕ್ತಿ ಇವಾಗ ಸಕ್ಸಸ್ಫುಲಿ ತಮ್ಮ ಒಂದು ಕೋರ್ಸನ್ನು ಕಂಪ್ಲೀಟ್ ಮಾಡಿದ್ದಾರೆ ಅನ್ನೋದನ್ನು ಆರ್ಟಿಕಲ್ 142ನಲ್ಲಿ ಡಿಕ್ಲೇರ್ ಮಾಡಿದ್ದಾರೆ ಅನ್ನುವಂಥದ್ದು ನಿಮಗೆ ಗೊತ್ತಿರಲಿ. ಸೊ ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವಲ್ಲಿ 142 ಆರ್ಟಿಕಲ್ ನಡಿನಲ್ಲಿ ನಾವು ನೋಡಿದಾಗ ಸುಪ್ರೀಂ ಕೋರ್ಟ್ಗೆ ಇರುವಂಥ ಒಂದು ಪವರನ್ನು ನೋಡ್ತಾ ಇದ್ದೀವಿ. ಸೊ ಈ ಒಂದು ಪವರ್ ನಡಿನಲ್ಲಿ ಯಾವುದೇ ಒಂದು ಕೇಸ್ ಪೆಂಡಿಂಗ್ ಇರುತ್ತಲ್ಲ ಸುಪ್ರೀಂ ಕೋರ್ಟ್ ಮುಂದ್ಗಡೆ,
ಸೊ ಆ ಒಂದು ಕೇಸನ್ನು ಇಮಿಡಿಯೇಟಾಗಿ ಕೈ ತೆಗೆದುಕೊಂಡು ಅವರು ತಮ್ಮ ಒಂದು ಪ್ರೊಸೆಸನ್ನು ಪಾಸ್ ಮಾಡ್ಬೋದು. ಕಂಪ್ಲೀಟ್ ಆಗಿರ್ತಕ್ಕಂಥ ಜಸ್ಟಿಸನ್ನು ಕೊಡೋದಕ್ಕೋಸ್ಕರ ಅಥವಾ ಕಂಪ್ಲೀಟ್ ಜಸ್ಟಿಸ್ ಅಂತಕ್ಕಂಥ ಒಂದು ಸಿಚುವೇಷನನ್ನು ಕ್ರಿಯೇಟ್ ಮಾಡೋದಕ್ಕೋಸ್ಕರ ಈ ಒಂದು ಪವರನ್ನು ಯುಟಿಲೈಸ್ ಮಾಡುತ್ತೆ. ಸೊ ಇದೊಂದು ನೆಸೆಸರಿ ಆರ್ಡರ್ ಅಂತ ನಾವು ಹೇಳ್ಬೋದು. ಸೊ ಈ ಒಂದು ಆರ್ಟಿಕಲಿಂದ ನಮಗೆ ಬೇಕಾಗಿರೋದು ಕೇವಲ 142 ಆರ್ಟಿಕಲಲ್ಲಿ ಇರ್ತಕ್ಕಂಥ ಪ್ರೊವಿಷನ್. ಇನ್ನು ಮುಂದಿನ ಆರ್ಟಿಕಲ್ ಟ್ಯಾಕಲಿಂಗ್ ದ ಕ್ರೈಸಿಸ್ ಆಫ್ ರೈಸಿಂಗ್ ಗ್ಲೋಬಲ್ ಫುಡ್ ಪ್ರೈಸಸ್. ಈ ಒಂದು ಆರ್ಟಿಕಲನ್ನು ನಾವು ಸಿಲೆಬಸಲ್ಲಿ ನೋಡೋದಾದರೆ GS ಪೇಪರ್ 3 ನಡಿನಲ್ಲಿ ಅಗ್ರಿಕಲ್ಚರ್ ಆ್ಯಂಡ್ ರಿಲೇಟೆಡ್ ಇಶ್ಯೂಸ್ಗೆ ಕನೆಕ್ಟ್ ಮಾಡ್ಕೋಬೋದು. ಆರ್ಟಿಕಲಲ್ಲಿರುವಂತಹ ಕೋರ್ ಇನ್ಫಾರ್ಮೇಷನ್ನು ಇವತ್ತು ಗ್ಲೋಬಲ್ ಲೆವೆಲಲ್ಲಿ ಫುಡ್ ಪ್ರೈಸಸ್ ರೈಸ್ ಆಗ್ತಾ ಇದೆ. ಇದನ್ನು ಟ್ಯಾಕಲ್ ಮಾಡೋದಕ್ಕೋಸ್ಕರ ಕೆಲವೊಂದಿಷ್ಟು ಸೊಲ್ಯೂಷನ್ಸನ್ನು ಕೊಟ್ಟಿದ್ದಾರೆ. ಯಾವ ರೀತಿಯಾದಂಥ ತೊಂದರೆಗಳಿದೆ, ಏನು ಕಾರಣ ಅನ್ನೋದ್ರ ಬಗ್ಗೆ ಕೊಟ್ಟಿದ್ದಾರೆ. ಇಂಡಿಯಾದ ಮೇಲೆ ಯಾವ ರೀತಿಯಾಗಿ ಇಂಪ್ಯಾಕ್ಟ್ ಆಗ್ಬೋದು, ಗ್ಲೋಬಲ್ ಲೆವೆಲಲ್ಲಿ ಯಾವ ರೀತಿಯಾದಂಥ ಇಂಪ್ಯಾಕ್ಟ್ ಆಗುತ್ತೆ ಮತ್ತು ಒಟ್ಟಾರೆಯಾಗಿ ವೇ ಫಾರ್ವರ್ಡ್ ಅಥವಾ ಯಾವ ರೀತಿಯಾಗಿ ನಾವು ರೀಥಿಂಕ್ ಮಾಡಬೇಕು ಅನ್ನೋದ್ರ ಬಗ್ಗೆ ಮೆನ್ಷನ್ ಮಾಡಿದ್ದಾರೆ. ಸೊ ಈ ಮೊದಲು ನಾವು ಫುಡ್ ಕ್ರೈಸಿಸನ್ನು ನೋಡ್ತಾ ಇದ್ವಿ. ಸೊ ಸಾಕಷ್ಟು ಹಂತದಲ್ಲಿ ನಾವು ಫುಡ್ ಕ್ರೈಸಿಸ್ ಆಗ್ತಾ ಇರುವಂಥ ಸಿಚುವೇಷನ್ಸನ್ನು ನೋಡಿದ್ದೀವಿ. ಪಿರಿಯಾಡಿಕ್ ಲೆವೆಲಲ್ಲಿ ಫುಡ್ ಕ್ರೈಸಿಸ್ ಆಗಿರೋದನ್ನು ನೋಡ್ತಾ ಇದ್ದೀವಿ. ಗ್ರೀನ್ ರೆವಲ್ಯೂಷನ್ ಆಗೋಕ್ಕಿಂತ ಮುಂಚೆ ಸಾಕಷ್ಟು ಹಂತದಲ್ಲಿ ಪ್ರಾಬ್ಲಮನ್ನು ನಾವು ಫೇಸ್ ಮಾಡಿದ್ವಿ. ಈ ಎಲ್ಲ ಪ್ರಾಬ್ಲಮ್ಸ್ಗಳು ಏನಿತ್ತು ಅಂತಂದರೆ ಅಗ್ರಿಕಲ್ಚರ್ ಸೆಕ್ಟರಲ್ಲಿ ಡೆವಲಪ್ಮೆಂಟ್ ಇರದೇ ಇರುವಂಥ ಒಂದು ಕಾರಣದಲ್ಲಿ ನಾವು ಯಾವ ರೀತಿಯಾಗಿ ಅಗ್ರಿಕಲ್ಚರ್ ಸೆಕ್ಟರಲ್ಲಿ ಬದಲಾವಣೆ ತರಬೇಕು ಅನ್ನುವಂಥ ಒಂದು ಕಂಡೀಷನ್ ನಮ್ಗೆ ಗೊತ್ತಿರಲಿಲ್ಲ. ಅಗ್ರಿಕಲ್ಚರಲ್ಲಿ ರಿಸರ್ಚನ್ನು ಯಾವಾಗ ನಾವು ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ವಿ, ನಮ್ಮ ಒಂದು ಫುಡ್ ಸೆಕ್ಯೂರಿಟಿಗೆ ಯಾವಾಗ ತೊಂದರೆ ಆಯಿತು ಆವಾಗ ನಾವು ಬದಲಾವಣೆ ಮಾಡಿದ್ವಿ. ಗ್ರೀನ್ ರೆವಲ್ಯೂಷನಿಂದ ಸಾಕಷ್ಟು ಚೇಂಜಸನ್ನು ತಂದಿದ್ವಿ. ಆದರೆ ಇವಾಗಿನ ಸಂದರ್ಭದಲ್ಲಿ ನಾವೇನು ಫೇಸ್ ಮಾಡ್ತಾ ಇದ್ದೀವಲ್ಲ, ಫುಡ್ ಪ್ರೈಸ್ ಇನ್ಕ್ರೀಸ್ ಆಗ್ತಾ ಇರುವಂಥದ್ದು ಕಾರಣ ಅಂತಂದರೆ ಸಪ್ಲೈ ಚೈನಿಂದ ಪ್ರಾಬ್ಲಮ್ ಆಗ್ತಾ ಇದೆ. ಸೊ ಇದು ಮೇಜರ್ ಆಗಿರುವಂಥ ಇಂಪ್ಲಿಕೇಶನ್ಸ್ ಇದೆ. ಸೊ ನಾವು ಸಾಕಷ್ಟು ಸಾರಿ ನ್ಯೂಸಲ್ಲಿ ನೋಡಿದ್ವಿ, ಇವಾಗ ಸರ್ಕಾರ ವೀಟನ್ನು ಎಕ್ಸ್ಪೋರ್ಟ್ ಮಾಡೋದನ್ನು ಕಡಿಮೆ ಮಾಡ್ತಾ ಇದೆ. ನಮ್ಮ ದೇಶದಲ್ಲಿ ಫುಡ್ ಸೆಕ್ಯೂರಿಟಿಯನ್ನು ಎನ್ಶೂರ್ ಮಾಡೋದಕ್ಕೋಸ್ಕರ ನಾವು ಕಾಂಪ್ರಮೈಸ್ ಆಗುವಂತಿಲ್ಲ. ಫುಡ್ ಸೆಕ್ಯೂರಿಟಿಗೆ ನಾವು ಪ್ರಯಾರಿಟಿಯನ್ನು ಕೊಡುವಂಥ ನಿಟ್ಟಿನಲ್ಲಿ ಗ್ಲೋಬಲ್ ಲೆವೆಲಲ್ಲಿ ತೊಂದರೆ ಆದರೂ ಸಹ ನಮ್ಮ ದೇಶದಲ್ಲಿ ಬೇಕಾಗಿರುವಂಥ ಒಂದು ಕಂಡೀಷನನ್ನು ಎನ್ಶೂರ್ ಮಾಡಿದಾದಮೇಲೆ ನಾವು ಎಕ್ಸ್ಪೋರ್ಟ್ ಮಾಡ್ತಕ್ಕಂಥ ಒಂದು ಸ್ಟೆಪ್ಪನ್ನು ತೊಗೊತೀವಿ. ಅಲ್ಲಿ ತನಕ ನಾವು ಎಕ್ಸ್ಪೋರ್ಟ್ ಮಾಡುವಂತಿಲ್ಲ. ಸೊ ಎಕ್ಸ್ಪೋರ್ಟನ್ನು ಸಹ ಬ್ಯಾನ್ ಮಾಡುವಂಥ ಕಂಡೀಷನ್ಸನ್ನು ನಾವು ನೋಡ್ತಾ ಇದ್ದೀವಿ. ವೀಟನ್ನು ಸಾಕಷ್ಟು ಸಾರಿ ಬ್ಯಾನ್ ಮಾಡಿರೋದಾಗಲಿ ಮತ್ತು ಶುಗರ್ ಕೇನನ್ನು ಸಹ ಬ್ಯಾನ್ ಮಾಡಿರುವಂಥ ಆರ್ಟಿಕಲ್ಸ್ಗಳನ್ನು ನಾವು ನೋಡಿದ್ವಿ. ಸೊ ಇದು ಸರ್ಕಾರ ತೆಗೆದುಕೊಂಡಿರುವಂತಹ ಸ್ಟೆಪ್ ಅಂತ ನಾವು ಇಲ್ಲಿ ಕನ್ಸಿಡರ್ ಮಾಡ್ಬೋದು. ಸೊ ಯಾವ ರೀತಿಯಾದಂಥ ಇಂಪ್ಲಿಕೇಶನ್ಸ್ ಇರುತ್ತೆ ಅಂತಂದರೆ, ಇವಾಗ ಗ್ಲೋಬಲ್ ಲೆವೆಲಲ್ಲಿ ಪ್ರೈಸ್ ಹೆಚ್ಚಾಗಿದೆ ಅಂತಂದಾಗ ಫುಡ್ ಶಾರ್ಟೇಜ್ ಆಗ್ತಾ ಇದೆ ಅನ್ನೋವಂಥ ಕಂಡೀಷನು. ಸೊ ಪ್ರೈಸ್ ಯಾವಾಗ ಹೆಚ್ಚಾಗಿದೆ ಅಂತಂದರೆ ಸಪ್ಲೈ ಹೆಚ್ಚು ಕಡಿಮೆ ಆಗ್ತಾ ಇದೆ ಅನ್ನುವಂಥದ್ದು. ಸಪ್ಲೈ ಚೈನಲ್ಲಿ ಇವಾಗ ತೊಂದರೆ ಆಗ್ತಾ ಇದೆ. ಸೊ ಇದರಿಂದಾಗಿ ಹಂಗರ್ ಲೆವೆಲ್ ಇನ್ಕ್ರೀಸ್ ಆಗುತ್ತೆ ಮತ್ತು ನಾವು ಫುಡ್ ನೆಸೆಸಿಟಿ ಇರೋದ್ರಿಂದ ಬೇರೆ ಕಂಟ್ರಿಯಿಂದ ಇಂಪೋರ್ಟ್ ಮಾಡ್ಕೋಬೇಕಾಗಂಥ ಕಂಡೀಷನ್ ಬರೋದ್ರಿಂದ ಫಾರಿನ್ ಎಕ್ಸ್ಚೇಂಜ್ ರಿಸರ್ವ್ ಸಹ ಕಡಿಮೆ ಆಗ್ತಾ ಬರುತ್ತೆ. ನಮ್ಮ ಫಿಸಿಕಲ್ ರಿಸೋರ್ಸಸ್ ಕಡಿಮೆ ಆಗ್ತಾ ಬರುತ್ತೆ. ಇದರಿಂದಾಗಿ ಸೋಷಿಯಲ್ ಅನ್ರೆಸ್ಟ್ ಸಿಚುವೇಶನ್ ಕ್ರಿಯೇಟ್ ಆಗುತ್ತೆ. ಸೊ ತುಂಬ ಡಿಸ್ಟರ್ಬ್ ಆಗಿರ್ತಕ್ಕಂಥ ಸಿಚುವೇಶನ್ಸ್ ಇರ್ಬೋದು, ಎಕನಾಮಿಕಲಿ ಇರ್ಬೋದು, ಸೋಷಿಯಲಿ ಇರ್ಬೋದು. ಇದು ತುಂಬ ಇಂಪ್ಯಾಕ್ಟ್ ಆಗ್ತಕ್ಕಂಥ ಒಂದು ಕಂಡೀಷನನ್ನು ಕ್ರಿಯೇಟ್ ಮಾಡ್ತಾ ಇದೆ. ಹಿಸ್ಟಾರಿಕಲಿ ನಾವು ಈ ಒಂದು ಕ್ರೈಸಿಸನ್ನು ತಡೆಗಟ್ಟೋದಕ್ಕೋಸ್ಕರ ಗ್ರೀನ್ ರೆವಲ್ಯೂಷನನ್ನು ಅಡಾಪ್ಟ್ ಮಾಡ್ಕೊಂಡಿದ್ವಿ. ಸೊ ಇವಾಗ ಅಗೇನ್ ನಾವು ಈ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ರೀಥಿಂಕ್ ಮಾಡಬೇಕು ಅನ್ನುವಂಥದ್ದು. ಇವಾಗ ಫುಡ್ ಅಗ್ರಿಕಲ್ಚರ್ ಆರ್ಗನೈಸೇಷನ್ ಇರ್ಬೋದು ಅಥವಾ ವರ್ಲ್ಡ್ ಬ್ಯಾಂಕ್ ಇರ್ಬೋದು, IMF ಇರ್ಬೋದು, ಇವರೆಲ್ಲ ಕೊಟ್ಟಿರುವಂಥ ಒಂದು ಡೇಟಾನ ಆಧಾರದ ಮೇಲೆ ಇವತ್ತು ಫುಡ್ ಪ್ರೈಸ್ ಏನಿದೆಯಲ್ಲ ಅದು ಆಲ್ಮೋಸ್ಟ್ 1960ಸ್ಗೆ ಕಂಪೇರ್ ಮಾಡಿದರೆ ಪ್ರೈಸ್ ಲೆವೆಲಲ್ಲಿ ಇವತ್ತು ಕ್ರೈಸಿಸ್ ಆಗ್ತಕ್ಕಂಥ ಕಂಡೀಷನ್ ಇದೆ. ಅಂದರೆ 3 ಪಟ್ಟು ಇವತ್ತು ಕ್ರೈಸಿಸ್ ಆಗ್ತಾ ಇದೆ ಫುಡ್ಗೆ ಸಂಬಂಧಪಟ್ಟಂತೆ. ಈ ಮೊದಲು ಈ ಒಂದು ಕ್ರೈಸಿಸ್ ಏನಾಗ್ತಿತ್ತಲ್ಲ 1973ನಲ್ಲಿರ್ಬೋದು ಮತ್ತು 2008ರಲ್ಲಿರ್ಬೋದು ಮತ್ತು ಥರ್ಡ್ ಕ್ರೈಸಿಸು 2020ರಲ್ಲಿ. ಅದರಲ್ಲೂ ಕೊರೋನಾಯಿಂದ ಅಥವಾ ಪ್ಯಾಂಡಮಿಕ್ನ ಸಿಚುವೇಷನಿಂದಾಗಿ ಸಾಕಷ್ಟು ಸಪ್ಲೈ ಚೈನ್ ಪ್ರಾಬ್ಲಮ್ ಆಗಿದೆ. ಇದರಿಂದ ಫುಡ್ ಪ್ರೈಸ್ ಇಂಡೆಕ್ಸು ಕ್ವಿಕ್ಕಾಗಿ ರೈಸ್ ಆಗ್ತಕ್ಕಂಥ ಒಂದು ಸಿಚುವೇಷನ್ಸನ್ನು ನೋಡ್ತಾ ಇದ್ವಿ. ಸೊ ಇಲ್ಲಿ ನಾವು ಯಾವ ರೀತಿಯಾದಂಥ ಕನ್ಕ್ಲೂಷನ್ಗೆ ಬರ್ಬೋದು ಅಂತಂದರೆ, ಈ ಮೊದಲು ಫುಡ್ ಕ್ರೈಸಿಸ್ ಏನಾಗ್ತಿತ್ತಲ್ಲ ಅದು ಅಗ್ರಿಕಲ್ಚರ್ ಸೆಕ್ಟರಲ್ಲಿ ಆಗ್ತಕ್ಕಂಥ ತೊಂದರೆಯಿಂದ ಇವಾಗ ಆಗ್ತಕ್ಕಂಥ ಒಂದು ಫುಡ್ ಪ್ರೈಸ್ ಇನ್ಕ್ರೀಸ್ ಅಥವಾ ಫುಡ್ ಕ್ರೈಸಿಸ್ ಆಗ್ತಾ ಇರೋವಂಥ ಕಾರಣ ಅಂತಂದರೆ ಔಟ್ಸೈಡ್ ದ ಅಗ್ರಿಕಲ್ಚರ್. ಅಂದರೆ ಬೇರೆ ಬೇರೆ ಫ್ಯಾಕ್ಟರಿಂದ ಇವತ್ತು ಫುಡ್ ಸಪ್ಲೈ ಕಡಿಮೆ ಆಗ್ತಾ ಇದೆ. ಇದರಿಂದ ಪ್ರೈಸು ಹೆಚ್ಚಾಗ್ತಾ ಇದೆ ಅನ್ನುವಂಥದ್ದನ್ನು ನಾವಿಲ್ಲಿ ಅರ್ಥ ಮಾಡ್ಕೋಬೇಕು. ಇದೊಂದು ಸೀರಿಯಸ್ ಕಂಡೀಷನ್ ಆಗಿರೋದ್ರಿಂದ ಇಲ್ಲಿ ನಾವು ಸಾಕಷ್ಟು ಬದಲಾವಣೆಯನ್ನು ತರಬೇಕು ಅನ್ನುವಂಥ ಒಂದು ಸಜೆಷನನ್ನು ಇಲ್ಲಿ ಕೊಟ್ಟಿದ್ದಾರೆ. ಸ್ಟಾಕ್ಗೆ ಸಂಬಂಧಪಟ್ಟಂತೆ ಇರ್ಬೋದು ಅಥವಾ ಯಾವ ರೀತಿಯಾಗಿ ನಾವು ಇವತ್ತು ಫಾರ್ಮರ್ಸ್ಗೆ ಇನ್ಸೆಂಟಿವೈಸ್ ಮಾಡೋದ್ರ ಮುಖಾಂತರ ಅವ್ರಿಗೆ ಒಂದು ಪ್ರೊಡಕ್ಷನ್ಗೋಸ್ಕರ ನಾವು ಬೇಕಾಗಿರುವಂಥ ಸಪೋರ್ಟನ್ನು ಕೊಡಬೇಕು ಅನ್ನುವಂಥದ್ದನ್ನು ನಾವಿಲ್ಲಿ ನೋಡ್ಬೋದು. ಕಾಸಸ್ ಏನಿದೆ ಫುಡ್ ಪ್ರೈಸ್ ಇನ್ಕ್ರೀಸ್ ಆಗೋದಕ್ಕೆ ಅಂತಂದರೆ ಈಸಿಯಾಗಿ ನಾವು COVID-19 ಕಂಡೀಷನ್ ಹೇಳ್ಬೋದು, ಉಕ್ರೈನ್ ಕ್ರೈಸಿಸ್ಗೆ ಸಂಬಂಧಪಟ್ಟಂತೆ ಸಿಚುವೇಷನ್ಸನ್ನು ಹೇಳ್ಬೋದು. ಇದರಿಂದ ಗ್ಲೋಬಲ್ ಲೆವೆಲಲ್ಲಿ ಸಾಕಷ್ಟು ಕಮೋಡಿಟೀಸ್ಗಳ ಒಂದು ಪ್ರೈಸ್ ಹೆಚ್ಚಾಗಿದೆ. ಸೊ ಸಪ್ಲೈ ಚೈನಲ್ಲಿ ಇರ್ತಕ್ಕಂಥ ಪ್ರಾಬ್ಲಮ್ ಕಂಪ್ಲೀಟಾಗಿ ಕ್ರಿಯೇಟ್ ಆಗೋ ಕಾರಣ ಅಂತಂದರೆ ಪ್ಯಾಂಡಮಿಕ್ಕು ಮತ್ತು ರಷ್ಯಾ ಉಕ್ರೈನ್ ವಾರ್ ಅನ್ನುವಂಥದ್ದು ಕ್ಲಿಯರಾಗಿ ಗೊತ್ತಿರಲಿ. ಯಾಕೆಂದರೆ ಮೇಜರಾಗಿ ಇವಾಗ ಫುಡ್ ಪ್ರೈಸಸ್ ಹೆಚ್ಚಾಗಿದೆ ಅಂತಂದಾಗ ನಾವು ವೆಜಿಟೇಬಲ್ ಆಯಿಲ್ಸ್ ಬಗ್ಗೆ ಮಾತಾಡ್ತೀವಿ ಅಥವಾ ಎಡಿಬಲ್ ಆಯಿಲ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಇರ್ತೀವಿ. ಸೊ ಸೀರಿಯಲ್ಸು ಸಹ ಹೆಚ್ಚಾಗಿ ಇರೋದ್ರಿಂದ ಈ ಒಂದು ಕಂಡೀಷನ್ನು ಗ್ಲೋಬಲ್ ಲೆವೆಲಲ್ಲಿ ಮೇಜರಾಗಿ ಕಾಂಟ್ರಿಬ್ಯೂಷನ್ ಮಾಡಿದೆ ಅನ್ನುವಂಥದ್ದನ್ನು ನಾವಿಲ್ಲಿ ಹೇಳ್ಬೋದು. ಸೊ ಟ್ರೇಡ್ ಕಂಪ್ಲೀಟಾಗಿ ಒಂದು ಡಿಸ್ರಪ್ಷನ್ ಕಂಡೀಷನ್ಗೆ ಬಂದಿದೆ ಅನ್ನುವಂಥದ್ದನ್ನು. ಇನ್ನೊಂದು ಸಾಲಿಡ್ ಪಾಯಿಂಟ್ ಏನಂತಂದರೆ, ಇವಾಗ ನಾವು ಬಯೋಫ್ಯೂಯಲ್ ಅಂತ ನೋಡ್ತೀವಿ. ಬಯೋಫ್ಯೂಯಲ್ ಅಂತಂದರೆ
ಅಗ್ರಿಕಲ್ಚರ್ ಕಮೋಡಿಟೀಸ್ಗಳಿಂದ ಅಥವಾ ಅಗ್ರಿಕಲ್ಚರ್ ಪ್ರಾಡಕ್ಟಿಂದ ನಾವು ಇವತ್ತು ಬಯೋಫ್ಯೂಯಲ್ಸನ್ನು ಕ್ರಿಯೇಟ್ ಮಾಡ್ತೀವಿ. ಪೆಟ್ರೋಲ್ ಹಾಗೂ ಡೀಸೆಲ್ಸ್ಗಳನ್ನು ಇವತ್ತು ಕಡಿಮೆ ಬಳಕೆ ಮಾಡೋದಕ್ಕೋಸ್ಕರ ಅಥವಾ ಇಥನಾಲ್ ಬ್ಲೆಂಡಿಂಗ್ ಮಾಡೋದಕ್ಕೋಸ್ಕರ ಬಯೋಫ್ಯೂಯಲ್ಗಳನ್ನು ಹೆಚ್ಚು ಇಂಪಾರ್ಟೆನ್ಸನ್ನು ಕೊಡ್ತಾ ಇದ್ದೀವಿ. ಯಾಕೆಂದರೆ ರಿನ್ಯೂಬಲ್ ಎನರ್ಜಿ ಮೇಲೆ ಜಾಸ್ತಿ ಎಲ್ಲ ಕಂಟ್ರೀಸ್ಗಳು ಫೋಕಸ್ ಮಾಡ್ತಾ ಇದ್ದಾವೆ. ಅದರಲ್ಲೂ ಇಂಡಿಯಾ ಸಹ ಇವತ್ತು ಸಾಕಷ್ಟು ಕ್ರಾಪ್ಸ್ಗಳನ್ನು ಬಯೋಫ್ಯೂಯಲ್ ತಯಾರು ಮಾಡೋದಕ್ಕೋಸ್ಕರ ಡೈವರ್ಸಿಫಿಕೇಶನ್ ಮಾಡ್ತಾ ಇದ್ದಾವೆ ಅಥವಾ ಡಿವಿಯೇಷನ್ ಮಾಡ್ತಾ ಇದ್ದಾವೆ. ಈ ನಿಟ್ಟಿನಲ್ಲಿ ಈ ಒಂದು ಫುಡ್ ಕಮೋಡಿಟೀಸ್ಗಳ ಅವೈಲಬಿಲಿಟಿನೂ ಸಹ ಕಡಿಮೆ ಆಗ್ತಾ ಇದೆ. ನಾವು ಇಲ್ಲೇನು ಹೇಳ್ಬೋದು, ಫುಡ್ಡನ್ನು ಬಯೋಫ್ಯೂಯಲ್ಗೆ ಡೈವರ್ಷನ್ ಮಾಡೋದ್ರಿಂದ ಸಪ್ಲೈ ಕಡಿಮೆ ಆಗ್ತಾ ಇದೆ. ಸೊ ಹಾಗಾಗಿ ಫುಡ್ನ ಒಂದು ಪ್ರೈಸ್ ಹೆಚ್ಚಾಗ್ತಾ ಇದೆ ಅನ್ನುವಂಥದ್ದನ್ನು ನಾವು ಈಸಿಯಾಗಿ ಕನೆಕ್ಟ್ ಮಾಡ್ಕೋಬೋದು. ಸೊ ಭಾರತ ಆಗಲಿ ಅಥವಾ ಬೇರೆ ಕಂಟ್ರಿಗಳಾಗಲಿ ಇವತ್ತು ಬಯೋಡೀಸೆಲ್ಗೆ ಸಂಬಂಧಪಟ್ಟಂತೆ ಅಥವಾ ಇಥನಾಲ್ ಬ್ಲೆಂಡಿಂಗ್ಗೆ ಸಂಬಂಧಪಟ್ಟಂತೆ ಮೇಜರನ್ನು ತಗೋಬೇಕು, ಪ್ರಾಪರ್ ಆಗಿರ್ತಕ್ಕಂಥ ಒಂದು ಪಾಲಿಸೀಸನ್ನು ತರಬೇಕು ಅನ್ನುವಂಥದ್ದನ್ನು ನಾವಿಲ್ಲಿ ನೋಡ್ಬೋದು. ಮತ್ತು ಅಗ್ರೋ ಕೆಮಿಕಲ್ಸ್ ಇರ್ಬೋದು ಅಥವಾ ಫರ್ಟಿಲೈಸರ್ಸ್ಗಳ ಬಳಕೆನೂ ಸಹ ಇವತ್ತು ಕಡಿಮೆ ಆಗಿದೆ. ಅಂದರೆ ಸ್ಕೇರ್ಸಿಟಿ ಕ್ರಿಯೇಟ್ ಆಗಿದೆ. ನಾವು ಹೆಚ್ಚು ಫರ್ಟಿಲೈಸರ್ಸ್ಗಳನ್ನು ಇವತ್ತು ಇಂಪೋರ್ಟ್ ಮಾಡ್ಕೊತೀವಿ. ಸರ್ಕಾರ ಸಹ ಇವತ್ತು ಸಬ್ಸಿಡೀಸನ್ನು ಫರ್ಟಿಲೈಸರ್ಗೆ ಸಂಬಂಧಪಟ್ಟಂತೆ ಹೆಚ್ಚು ಕೊಡ್ತಾರೆ. ಸೊ ಈ ನಿಟ್ಟಿನಲ್ಲಿ ಫುಡ್ ಪ್ರೈಸಸ್ಸು ಸಹ ಈ ಒಂದು ಕೆಮಿಕಲ್ ಫರ್ಟಿಲೈಸರ್ಸ್ ಇಲ್ಲದೆ ಇರೋದ್ರಿಂದ ಪ್ರೊಡಕ್ಷನ್ ಲೆವೆಲಲ್ಲಿ ತೊಂದರೆ ಆಗ್ಬೋದು. ಸೊ ಅಗ್ರಿಕಲ್ಚರ್ ಸೆಕ್ಟರ್ಗೆ ಬೇಕಾಗತಕ್ಕಂಥ ಒಂದು ಇನ್ಫ್ರಾಸ್ಟ್ರಕ್ಚರ್ ಅಥವಾ ಬೇಸಿಕ್ ನಮಗೆ ಫರ್ಟಿಲೈಸರ್ನ ಒಂದು ಅವಶ್ಯಕತೆಯೂ ಸಹ ಸ್ಕೇರ್ಸ್ ಇರೋದ್ರಿಂದ ಇವತ್ತು ಫುಡ್ನ ಒಂದು ಪ್ರೊಡಕ್ಷನ್ನು ಕಡಿಮೆ ಆಗ್ತಾ ಇದೆ ಅನ್ನುವಂಥ ಒಂದು ಕನೆಕ್ಟಿವಿಟಿ. ಸೊ ಈ ರೀತಿಯಾದಂಥ ಹಲವಾರು ರೀಸನ್ಸ್ಗಳಿಂದ ಇವತ್ತು ಫುಡ್ ಪ್ರೈಸು ಇನ್ಕ್ರೀಸ್ ಆಗಿದೆ. ಸೊ ಭಾರತ ಯಾವ ರೀತಿಯಾದಂಥ ಸ್ಟೆಪ್ಸನ್ನು ತಗೋಬೇಕು, ಟ್ರೇಡ್ ಪಾಲಿಸಿನಲ್ಲಿ ಬದಲಾವಣೆಯನ್ನು ತರಬೇಕು. ಗ್ಲೋಬಲ್ ಲೆವೆಲಲ್ಲಿ ಇರ್ತಕ್ಕಂಥ ಪ್ರೈಸಸ್ಗಳು ಡೆಫಿನೆಟ್ಲಿ ನಮ್ಮ ಒಂದು ಡೊಮೆಸ್ಟಿಕ್ ಮಾರ್ಕೆಟ್ಗೆ ಇಂಪ್ಯಾಕ್ಟ್ ಆಗೇ ಆಗುತ್ತೆ, ನಮ್ಮ ಒಂದು ಕಮೋಡಿಟೀಸ್ಗೆ ಇಂಪ್ಯಾಕ್ಟ್ ಆಗೇ ಆಗುತ್ತೆ. ಸೊ ಫಾರ್ ಎಕ್ಸಾಂಪಲ್ ಇವಾಗ ಎಕ್ಸ್ಪೋರ್ಟನ್ನು ರೆಡ್ಯೂಸ್ ಮಾಡಿದ್ವಿ. ಸೊ ಮತ್ತು ಯಾವ ಒಂದು ಪ್ರಾಡಕ್ಟ್ ಅಥವಾ ಯಾವ ಕಮೋಡಿಟೀಸ್ಗಳು ಸ್ಕೇರ್ಸ್ ಇದಾವಲ್ಲ ಅದನ್ನು ಬೆಳೆಯೋದಕ್ಕೋಸ್ಕರ ಹೆಚ್ಚು ಪ್ರಮೋಷನ್ಸನ್ನು ಮಾಡಬೇಕು. ಸೊ ಲಿಬರಲೈಸ್ ಆಗಿರ್ತಕ್ಕಂಥ ಕಂಡೀಷನ್ಸನ್ನು ಇವತ್ತು ಸರ್ಕಾರ ಪಾಲಿಸಿ ಲೆವೆಲಲ್ಲಿ ತರಬೇಕು. ಸೊ ಅಡಿಕ್ವೇಟ್ ಅವೈಲಬಿಲಿಟಿಯನ್ನು ಎನ್ಶೋರ್ ಮಾಡಬೇಕು, ಸ್ಟಾಕ್ಸನ್ನು ಎನ್ಶೋರ್ ಮಾಡಬೇಕು. ಇದರಿಂದ ಫುಡ್ ಪ್ರೈಸ್ ಏನಾದರೂ ಬದಲಾವಣೆ ಆದರೂ ಸಹ ಸರ್ಕಾರಕ್ಕೆ ಅಷ್ಟೊಂದು ತೊಂದರೆ ಆಗಲ್ಲ. ಸೊ ಬಫರ್ ಸ್ಟಾಕನ್ನು ಮೇಂಟೈನ್ ಮಾಡಬೇಕು ಅನ್ನುವಂಥದ್ದು. ಹಾಗಾಗಿ ಇವತ್ತು ಗ್ಲೋಬಲ್ ಲೆವೆಲ್ ಇರತಕ್ಕಂಥ ಇಂಪ್ಯಾಕ್ಟ್ ಆಗಿರ್ಬೋದು ಅಥವಾ ಭಾರತದ ಮೇಲೆ ಇರತಕ್ಕಂಥ ಇಂಪ್ಯಾಕ್ಟ್ ಆಗಿರ್ಬೋದು, ಪ್ರಾಪರ್ ಆಗಿರುವಂಥ ಒಂದು ಸಜೆಷನ್ ಅಂತಂದರೆ ಬಯೋಫ್ಯೂಯಲ್ ಪ್ರೋಟೋಕಾಲ್ಸಲ್ಲಿ ನಾವು ರೀಥಿಂಕ್ ಮಾಡಬೇಕು. ಸೊ ಎಷ್ಟು ನಾವು ಡೆಲಿಗೇಷನ್ ಮಾಡಬೇಕು, ಯಾವ ರೀತಿಯಾಗಿ ನಾವು ಅಗ್ರಿಕಲ್ಚರ್ ಪ್ರಾಡಕ್ಟನ್ನು ಫ್ಯೂಯಲ್ ಪ್ರೊಡಕ್ಷನ್ ಮಾಡೋದ್ರಲ್ಲಿ ಯುಟಿಲೈಸ್ ಮಾಡಬೇಕು ಮತ್ತು ಲ್ಯಾಂಡನ್ನು ಸ್ವಲ್ಪ ಡೈವರ್ಷನ್ ಮಾಡೋದು ಕಲಿಬೇಕು. ಸೊ ಹೆಚ್ಚು ಲ್ಯಾಂಡ್ಗಳನ್ನು ಇವತ್ತು ಅಗ್ರಿಕಲ್ಚರ್ ಸೆಕ್ಟರಲ್ಲಿ ತರೋದ್ರ ಮುಖಾಂತರ ಪ್ರೊಡಕ್ಷನನ್ನು ನಾವು ಹೆಚ್ಚು ಮಾಡ್ಬೋದು ಅನ್ನುವಂಥದ್ದನ್ನು ಇಲ್ಲಿ ವೇ ಫಾರ್ವರ್ಡ್ ನಡಿನಲ್ಲಿ ಮೆನ್ಷನ್ ಮಾಡಿದ್ದಾರೆ. ಜೊತೆಗೆ ಅಗ್ರಿಕಲ್ಚರ್ ರಿಸರ್ಚ್ನಲ್ಲಿ ಹೆಚ್ಚು ಇನ್ವೆಸ್ಟ್ಮೆಂಟನ್ನು ನಾವು ಮಾಡಬೇಕು. ಇದರಿಂದ ಮತ್ತೆ ನಾವು ಗ್ರೀನ್ ರೆವಲ್ಯೂಷನನ್ನು ಸ್ಟ್ರೀಮ್ ಲೈನ್ ಮಾಡೋದ್ರ ಮುಖಾಂತರ ಫುಡ್ ಪ್ರೊಡಕ್ಷನಲ್ಲಿರ್ಬೋದು ಅಥವಾ ಫುಡ್ ಸಪ್ಲೈನಲ್ಲಿರ್ಬೋದು ಅಥವಾ ಫುಡ್ ಪ್ರೈಸಲ್ಲಿ ಕಂಟ್ರೋಲನ್ನು ತರಬಹುದು. ಸೊ ಹೊಸದೊಂದು ಗ್ರೀನ್ ರೆವಲ್ಯೂಷನ್ನ ಅವಶ್ಯಕತೆ ಇದೆ. ಪ್ರತಿಯೊಂದು ಕಂಟ್ರೀಸ್ಗಳಿಗೆ ಬೆನಿಫಿಟ್ ಆಗುವಂತೆ ಅಥವಾ ಗ್ಲೋಬಲ್ ಲೆವೆಲಲ್ಲಿ ಬೆನಿಫಿಟ್ ಆಗುವಂತೆ ಇನೋವೇಷನ್ ಅವಶ್ಯಕತೆ ಇದೆ ಅನ್ನುವಂಥದ್ದನ್ನು ಎಂಫಸೈಸ್ ಮಾಡಿದ್ದಾರೆ. ಈ ಒಂದು ಆರ್ಟಿಕಲ್ಲು ನಿಮಗೆ ಕಂಪ್ಲೀಟ್ಲಿ ಮೇನ್ಸ್ ಪರ್ಸ್ಪೆಕ್ಟಿವಲ್ಲಿ ಹೆಲ್ಪ್ ಆಗುತ್ತೆ. ಈ ಒಂದು ಫುಡ್ ಪ್ರೈಸ್ ಇನ್ಕ್ರೀಸ್ ಆಗ್ತಾ ಇರೋದ್ರಿಂದ ಈಸಿಯಾಗಿ ನಾವು ಅಗ್ರಿಕಲ್ಚರ್ ಸೆಕ್ಟರಿಂದ ಕ್ವಶನ್ಸನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು. ಸೊ ನೀವು ಹಲವಾರು ಟೈಟಲ್ಸನ್ನು ಕೊಡೋದ್ರ ಮುಖಾಂತರ ಡೈಮೆನ್ಷನ್ಸನ್ನು ಈಸಿಯಾಗಿ ಕನೆಕ್ಟ್ ಮಾಡ್ತಾ ಹೋಗಿ. ಯಾವ ರೀತಿಯಾಗಿ ಫುಡ್ ಪ್ರೈಸ್ ಇನ್ಕ್ರೀಸ್ ಆಗ್ತಾ ಇದೆ, ಇದರಿಂದ ಯಾವ ರೀತಿಯಾದಂಥ ಇಂಪ್ಲಿಕೇಶನ್ ಆಗ್ಬೋದು, ವೇ ಫಾರ್ವರ್ಡಲ್ಲಿ ಯಾವ ರೀತಿಯಾದಂಥ ಸೊಲ್ಯೂಷನ್ಸನ್ನು ಕೊಡ್ಬೋದು, ಇಲ್ಲಿ ಕಾಸನ್ನು ಕೊಟ್ಟಿರ್ತಾರಲ್ಲ ಅದನ್ನು ಕನೆಕ್ಟ್ ಆಗುವಂತೆ ನೀವು ಸೊಲ್ಯೂಷನ್ಸನ್ನು ಮೆನ್ಷನ್ ಮಾಡಲಿಕ್ಕೆ ಟ್ರೈ ಮಾಡಿ, ಪ್ರೋಟೋಕಾಲ್ಸನ್ನು ಮೆನ್ಷನ್ ಮಾಡಲಿಕ್ಕೆ ಟ್ರೈ ಮಾಡಿ, ಕೆಲವೊಂದಿಷ್ಟು ಡೇಟಾವನ್ನು ಮೆನ್ಷನ್ ಮಾಡಲಿಕ್ಕೆ ಟ್ರೈ ಮಾಡಿ. ಸೊ ಇಷ್ಟು ಇನ್ಫಾರ್ಮೇಷನ್ ನಮಗೆ ಈ ಒಂದು ಆರ್ಟಿಕಲಿಂದ ಗೊತ್ತಿರಬೇಕಾಗುತ್ತೆ. ಇವತ್ತಿನ ಕ್ವಶನ್ ಆಫ್ ದ ಡೇ ಸೆಕ್ಷನ್ ಅಡಿನಲ್ಲಿ ಪ್ರೀವಿಯಸ್ ಇಯರಲ್ಲಿ ಪೊಲಿಟಿಯಲ್ಲಿ ಕೇಳಿರುವಂಥ ಕ್ವಶನನ್ನು ಕೊಡಲಾಗಿದೆ. ಇದಕ್ಕೆ ಸರಿಯಾದ ಉತ್ತರವನ್ನು ನೀವು ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ಇವತ್ತು ಡಿಸ್ಕಸ್ ಮಾಡಿರುವಂತಹ ಎಲ್ಲ ಆರ್ಟಿಕಲ್ಸ್ಗಳು ನಿಮಗೆ ನೀಟಾಗಿ ಅರ್ಥ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ. ನಿಮ್ಗೆ ಏನೇ ಕನ್ಸರ್ನ್ ಇದ್ರೂ ಸಹ ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ ಅಂತ ಹೇಳ್ತಾ ಆಲ್ ದ ವೆರಿ ಬೆಸ್ಟ್. ಧನ್ಯವಾದಗಳು.